ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ಓಕೆ, ಒಂದು ವಾಕ್ಯ ಓದ್ಕೊಡೋಣ. ಜ್ಞಾನೋಕ್ತಿ ಜ್ಞಾನೋಕ್ತಿ 22ನೇ ಅಧ್ಯಾಯ. ಇಪ್ಪತ್ತೆರಡು 11. ಸಾಕು. ಇಂಗ್ಲಿಷ್ ಅಲ್ಲಿ ಒಂದ್ಸರಿ ಓದಿ. King will be his friend. Okay. ಈ ಫ್ಯಾನ್ ಆಫ್ ಮಾಡ್ಯಾರ. He who loves the purity of heart, ಅಂದ್ರೆ ಹೃದಯ ಶುದ್ಧಿಯಾಗಿರುವುದನ್ನ ಪ್ರೀತಿಸುವವನು, ಹೃದಯ ಶುದ್ಧಿಯಾಗಿ ಇಟ್ಕೊಳ್ಳೋದನ್ನ, ಹೃದಯವನ್ನ ಶುದ್ಧಿಯಾಗಿ ಇಟ್ಕೊಳ್ಳೋದನ್ನ ಪ್ರೀತಿಸುವವನು. ಎರಡನೇದು, ತುಟಿಯಲ್ಲಿ ಯಾವಾಗಲೂ ಕೃಪೆಯನ್ನ, ಇಂಗ್ಲಿಷಲ್ಲಿ ಏನಿದೆ ಗ್ರೇಸ್, ಕೃಪೆ, ತುಟಿಯಲ್ಲಿ ಕೃಪೆಯನ್ನ ತುಂಬಿಸಿಕೊಂಡಿರುವವನು ಯಾವಾಗಲೂ ದೊಡ್ಡವರ ಸ್ನೇಹವನ್ನ ಮಾಡ್ತಾನೆ. ಯಾರ ಸ್ನೇಹ? ರಾಜನ ಸ್ನೇಹ. ನಿಮ್ಮ ಪೊಸಿಷನ್ ಈ ಭೂಲೋಕದಲ್ಲಿ ನಮಗೆ ನಮ್ಮ ಸ್ಥಾನ ಬದಲಾಗ್ಬೇಕಂದ್ರೆ ನಮ್ಮ ಹೃದಯ ಬದಲಾಗ್ಬೇಕು, ನಿಮ್ ತುಟಿಯಲ್ಲಿಂದ ಬರುವಂತ ಮಾತುಗಳು ಬದಲಾಗ್ಬೇಕು. ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸಾಲದು, ವಾಕ್ಯ ಓದಿದ್ರೆ ಮಾತ್ರ ಸಾಲದು, ಅದರ ಮೂಲಕವಾಗಿ ನಮ್ಮ ಸ್ಥಾನ ಬದಲಾಗಲ್ಲ. ನೀವು ಮಾಡ್ತಾ ಇದ್ದೀರಾ, ಬಟ್ ಆದ್ರೆ ನೀವು ಮಾಡೋ ಪ್ರಾರ್ಥನೆಗಳಿಂದ ನಿಮ್ಮ ಅಗತ್ಯಗಳು ದೇವ್ರು ಏನ್ ಮಾಡ್ತಾ ಇದ್ದಾರೆ? ಪೂರೈಸ್ತಾ ಇದ್ದಾರೆ. ಆದ್ರೆ ಕೆಲವೊಂದು ವಿಷಯದಲ್ಲಿ ನಮ್ಮ ಸ್ಥಾನಗಳನ್ನ ದೇವ್ರು ಬದಲಾಯಿಸ್ಬೇಕಂದ್ರೆ ನಮ್ಮ ಒಳಗಡೆ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕು. ಒಂದು ರಾಜನ ಸ್ಥಾನದಲ್ಲಿರೋರು ನಮಗೆ ಫ್ರೆಂಡ್ ಆಗಿರ್ಬೇಕಂದ್ರೆ ಈ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಮ್ ಜೊತೆಲಿರೋಲ್ಲ ಹೆಂಗಿರ್ತಾರೆ ಹೇಳಿ? ನಮ್ ಫ್ರೆಂಡ್ಸ್ ಎಲ್ಲ ಯಾರು? ಕೇಳ್ರಿ ಒಂದ್ಸರಿ, ನಿಮ್ಮ ಮುಖದಲ್ಲಿ ಮುಖ ನೋಡ್ಕೊಂಡು ಕೇಳ್ರಿ, ನಿಮ್ ಫ್ರೆಂಡ್ಸ್ ಎಲ್ಲ ಯಾರು? ಸಾಲ ಕೊಡೋನ ಇಲ್ಲ ಸಾಲ ತಗೊಳೋನ? ಕಣ್ಣೀರ್ ಒರ್ಸವನ ಇಲ್ಲ ಕಣ್ಣೀರ್ ಬರ್ಸವನ? ಒಂಟಿಯಾಗಿರೋವನ? ಕೇಳ್ರಿ, ಬಿಲ್ಲ ಬಿಟ್ಟು ಓಡೋಗವನ? ಎಂತವ್ರು ನಮ್ಗಿದಾರೆ ಫ್ರೆಂಡ್ಸ್? ನಮ್ ಜೊತೆಲಿ ಇರೋರಲ್ಲ ಎಂತವ್ರು ಇದಾರೆ ಹೇಳ್ರಿ? ನಮ್ಮ ಸುತ್ತಲೂ ಇರೋ ಫ್ರೆಂಡ್ಶಿಪ್ಪು ಚೀಪಾಗಿ ಇರಬಾರ್ದು, ಲೋ ಆಗಿರಬಾರ್ದು. ನಿಮ್ ಫ್ರೆಂಡ್ಶಿಪ್ಸ್ ಎಲ್ಲ ಹೆಂಗಿರ್ಬೇಕು? ರಿಚ್ ಆಗಿರ್ಬೇಕು. ರಾಜನ ಸ್ಥಾನದಲ್ಲಿ ಆ ಗೌರವ, ಆ ರೆಸ್ಪೆಕ್ಟು, ಇವೆಲ್ಲ ನಮಗೆ ಒಂದು ವಿಶ್ವಾಸಿಗೆ ಸಿಗಬೇಕಾಗಿರುವಂತ ವಿಷಯ. ಆದ್ರೆ ಆ ವಿಶ್ವಾಸಿ ಆ ಸ್ಥಾನಕ್ಕೆ ತಕ್ಕಂತೆ ಅವನ ಜೀವನವನ್ನ ಬದಲಾಯಿಸ್ಕೊತಾ ಇಲ್ಲ. ಸುತ್ತ ಇರೋರು ಏನ್ ಹೇಳ್ತಾರ ಅವ್ರ ಫ್ರೆಂಡ್ಸ್ ಎಲ್ಲ? ಏನ್ ಹೇಳ್ತಾರೆ ನಮ್ ಸಜೆಷನ್ಸ್ ಎಲ್ಲ ಹೇಳಿ? ನೀವು ಸಮಸ್ಯೆಲಿದ್ರೆ ಏನ್ ಸಜೆಷನ್ಸ್ ಹೇಳ್ತಾರೆ? ಎಷ್ಟು ಜನ ಫ್ರೆಂಡ್ಶಿಪ್ ಎಲ್ಲ ಚೇಂಜ್ ಆಗ್ಬೇಕು ನಿಮ್ಗೆ? ನಿಜವಾಗ್ಲೂ ಚೇಂಜ್ ಆಗ್ಬೇಕಾ ನಿಮ್ ಫ್ರೆಂಡ್ಶಿಪ್ಸ್? ನಿಜವಾಗ್ಲೂ
ಕೇಳ್ರಿ ಪಕ್ಕದಲ್ಲಿರೋರಿಗೆ, ನಿಮ್ ಫ್ರೆಂಡ್ಶಿಪ್ಸ್ ಎಲ್ಲ ಈ ವರ್ಷ ಚೇಂಜ್ ಆಗ್ಬೇಕಾ ಅಂತ. ಫ್ರೆಂಡ್ಶಿಪ್ಸ್ ನ ದೇವರು ಚೇಂಜ್ ಮಾಡ್ಬೇಕಂದ್ರೆ ಹಳೆ ಫ್ರೆಂಡ್ಸ್ ಜೊತೆಗೆ ಇರುವಂತ ಸಂಬಂಧ ಏನಾಗ್ಬೇಕು, ದೂರ ಇಡ್ಬೇಕು. ನಾನು ಎಷ್ಟು ಜನ ದೂರ ಇಟ್ಟಿದ್ದೀರೋ ನನಗೆ ಗೊತ್ತಿಲ್ಲ ಇನ್ನು. ನನಗೆ ಫ್ರೆಂಡ್ಸ್ ಅಂತ ಬಂದ್ರೆ ತುಂಬಾ ಕಮ್ಮಿ. ನಂದು ಪಾಲಿಸಿ ಏನಂದ್ರೆ ಇರ್ಬೇಕು, ಫ್ರೆಂಡ್ಸ್ ಇರ್ಬೇಕು, ಇದ್ರೆ ಒಳ್ಳೆ ಲೆವೆಲ್ ಇರ್ಬೇಕು, ಇಲ್ಲ ಅಂದ್ರೆ ಬೇಡವೇ ಬೇಡ. ಸೊ ಹೃದಯ ಶುದ್ಧಿಯಾಗಿ ಇಟ್ಕೊಂಡಿರೋದನ್ನ ಪ್ರೀತಿಸುವವನು, ಕೃಪೆಯನ್ನ ತುಟಿಯಲ್ಲಿ ತುಂಬಿಸ್ಕೊಂಡು ಮಾತಾಡುವವನು ಯಾವಾಗಲೂ ರಾಜನ ಸ್ನೇಹ ದೊರೆಯುತ್ತೆ. ಅಂದ್ರೆ ಒಳ್ಳೆ ಸ್ಥಾನದಲ್ಲಿರುವಂತ ಸ್ನೇಹ ದೊರಕತ್ತೆ, ಒಳ್ಳೆ ಸ್ಥಾನದಲ್ಲಿರುವಂತ ಫ್ರೆಂಡ್ಶಿಪ್ ಸಿಗತ್ತೆ, ಒಳ್ಳೆ ಸ್ಥಾನದಲ್ಲಿರುವಂತ ಫ್ರೆಂಡ್ಶಿಪ್ ಸಿಗತ್ತೆ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಅದೇ ಜ್ಞಾನೋಕ್ತಿ. ಮೂರನೇದೇ 22ನೇ ವಾಕ್ಯ. ಅವು ನನಗೆ ಜೀವವು, ನನ್ನ ಕೊರಳಿಗೆ ಭೂಷಣವೂ ಆಗಿರುವವು. 21ನೇ ವಾಕ್ಯ. ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ಓಕೆ, ಮತ್ತೆ ಅದರಲ್ಲಿ ಇಂಗ್ಲಿಷ್ ಅಲ್ಲಿ ಏನಿದೆ? ಗ್ರೇಸ್ ಟು ಯೋರ್ ನೆಕ್, ಲೈಫ್ ಟು ಯೋರ್ ಸೋಲ್, ಗ್ರೇಸ್ ಟು ಯೋರ್ ನೆಕ್. ನೋಡಮ್ಮ. ಗ್ರೇಸ್ ಟು ಯೋರ್ ನೆಕ್. ನನ್ನ ಮಗನೇ, ಏನ್ ಮಾಡ್ಬೇಡ, ಹೇಳ್ರಿ ಪಕ್ಕದಲ್ಲಿರೋರಿಗೆ ಮುಖ, ನನ್ನ ಮಗಳೇ, ನನ್ನ ಮಗನೇ, ನನ್ನ ಮಗಳೇ, ನನ್ನ ಮಗನೇ, ಸುಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿ ಇಟ್ಕೋ, ನಿನ್ನ ದೃಷ್ಟಿ ನನ್ನ ಮಗಳೇ ಅದ್ರ ಮೇಲೆ ತಪ್ಪದೇ ಇರ್ಲಿ. ಅವಾಗ ತಪ್ಪದೇ ಇದ್ದಾಗ ಅದೇನಾಗತ್ತೆ ನಮಗೆ? ಅವು ನಮಗೆ ಜೀವವಾಗಿರುತ್ತೆ. ಏನೇನಿದೆ ಅದ್ರಲ್ಲಿ ಹೇಳಿ? ಸ್ಟಾರ್ಟಿಂಗ್ ಅಲ್ಲಿ ಏನೇನಿದೆ? ಜ್ಞಾನ. ಓಕೆ, ಸೊ ಈ ಜ್ಞಾನವನ್ನ, ಏನ್ ಜ್ಞಾನ? ನಾವು ಹೆಂಗೆ ಬದುಕಬೇಕು, ಯಾವ ತರ ಬದುಕಬೇಕು, ಯಾವ ಸ್ಥಾನದಲ್ಲಿ ನಾವು ಇರಬೇಕು, ಯಾರ ಜೊತೆ ನಾವು ಸಹವಾಸ ಮಾಡಬೇಕು ಅನ್ನುವಂತ ಜ್ಞಾನವನ್ನ ಯಾವಾಗ್ಲೂ ಏನ್ ಮಾಡ್ಬೇಕು? ನಾವು ನಮ್ ದೃಷ್ಟಿ ಮುಂದ್ಗಡೆನೆ ಇಟ್ಕೊಂಡಿರ್ಬೇಕು, ಮಿಸ್ಸೇ ಮಾಡಬಾರ್ದು. ನಾವು ಏನ್ ಮಾಡ್ಬಾರ್ದು ನಾವು ಹೇಳಿ? ಸೊ ನಮ್ಮ ಜೀವನದಲ್ಲಿ ನಾವ್ ಹೆಂಗೆ ಬದುಕ್ಬೇಕು ಅನ್ಕೊಂಡು ನಾವು ಅನ್ಕೊಂತ ಇದೀವೋ, ನಾವು ಅನ್ಕೊಳ್ಳದ್ ಬಿಡ್ರಿ, ನೀವು ಅನ್ಕೊಳ್ಳೋದೆಲ್ಲ ಬರೀ ಲೋಕಲ್ ಆಗಿರೋ ತರನೇ ಅನ್ಕೊಂತೀರ. ನಾನು ಹೇಳ್ತಾರೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಹೆಂಗೆ ಬದುಕ್ಬೇಕು ಅನ್ಕೊಂತ ಇದೀವೋ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಹೆಂಗೆ ಬಾಳ್ಬೇಕಂತ ಅನ್ಕೊಂತ ಇದೀವೋ, ಅದರ ಪ್ರಕಾರವೇ ನಮ್ಮ ದೃಷ್ಟಿ ಅದ್ರ ಮೇಲೆ ಇರಬೇಕು. ಪಕ್ಕದಲ್ಲಿ ಮುಖ ನೋಡ್ಕೊಂಡು ಕೇಳಿ, ಈ ವರ್ಷ ಎಲ್ಲ ಯಾವ ತರ ಬದುಕ್ಬೇಕು ಅನ್ಕೊಂತ ಇದ್ದೀರಾ? ಯಾವ ತರ ಬದುಕ್ಬೇಕು ಅನ್ಕೊಂತ ಇದೀವೋ ಈ ವರ್ಷ ಎಲ್ಲ ನಮ್ ಕಣ್ಮುಂದೆ ಅದೇ ಇರ್ಬೇಕು, ನಮ್ ದೃಷ್ಟಿ ಮುಂದ್ಗಡೆ ಅದೇ ಇರ್ಬೇಕು.
ಅಂದ್ರೆ ಅರ್ಥ ಏನು? ನಮ್ಮ ಆಲೋಚನೆಗಳಲ್ಲೂ ಅದು ಏನಾಗ್ಬಾರ್ದು, ಮಿಸ್ ಆಗ್ಲೇಬಾರ್ದು. ಏನಾಗ್ಬಾರ್ದು? ಅದು ಮಿಸ್ ಆಗ್ಲೇಬಾರ್ದು. ಇನ್ನೊಂದ್ಸರಿ ವಾಕ್ಯ ಓದಿ, ಅದು ವಾಕ್ಯ ಓದ್ಕೊಂಡು ಕಂಟಿನ್ಯೂ ಮಾಡೋಣ. ಮಗನೇ, ಜ್ಞಾನವನ್ನು ಬುದ್ಧಿಯನ್ನು ಭದ್ರವಾಗಿಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವೂ ಆಗಿರುವುದು. ಆಮೇಲೆ ಸುಜ್ಞಾನವನ್ನ ಭದ್ರವಾಗಿ ಇಟ್ಕ. ಸೊ ಈ ವರ್ಷವೆಲ್ಲ ನಾವೇನ್ ಮಾಡ್ಬೇಕು? ಜ್ಞಾನವನ್ನ, ಬುದ್ಧಿಯನ್ನ ಭದ್ರವಾಗಿ ಕಾಪಾಡ್ಕೊಳ್ಳೋದನ್ನ ಕಲಿಬೇಕು. ಕೆಲವೊಂದ್ಸರಿ ಕೇಳ್ತೀವಿ, ಕೆಲವೊಬ್ರು ಪ್ರಶ್ನೆ ಕೇಳಿರ್ತೀವಿ, ತುಂಬಾ ಸರಿನೇ ಕೇಳಿರ್ತೀವಿ. ಯಾರನ್ನ ತಪ್ಪು ಮಾಡ್ಬಿಟ್ಟು ಬಚ್ಚಿಟ್ಟಾಗ ನಾವೇನ್ ಹೇಳ್ತೀವಿ? ನಿನ್ ಬುದ್ಧಿ ಎಲ್ಲ ಹೋಗಿತ್ತು ಆ ಟೈಮಲ್ಲಿ? ಬುದ್ಧಿ ಇರ್ಲಿಲ್ವಾ ನಿನ್ಗೆ ಆ ಟೈಮಲ್ಲಿ ಮಾಡ್ಬೇಕಾದ್ರೆ? ನೀನ್ ತಪ್ಪು ಮಾಡ್ಬೇಕಾದ್ರೆ ಬುದ್ಧಿ ಇರ್ಲಿಲ್ವಾ? ಎಲ್ಲೋಗಿತ್ತು ಬುದ್ಧಿ? ಕೇಳಲ್ವ ನಾವು? ಏನಕ್ಕೆ ಕೇಳ್ತೀರಾ ನೀವು ಹೇಳಿ? ಬುದ್ಧಿಯನ್ನು ಭದ್ರವಾಗಿ ಇಟ್ಕೊಳ್ಳೋದ. ಸಿಚುವೇಶನ್ ತಕ್ಕನಂಗೆ ಆ ಬುದ್ಧಿಯನ್ನ ಭದ್ರವಾಗಿ ಇಟ್ಕೊಳ್ತೀರಾ? ತಪ್ಪು ಮಾಡ. ಒಂದ್ ವ್ಯಕ್ತಿ ತಪ್ಪು ಮಾಡೋದು ಯಾವಾಗ? ಬುದ್ಧಿಯನ್ನ ಭದ್ರವಾಗಿ ಕಾಪಾಡ್ಕೊಳ್ದಿರುವಾಗ. ಒಬ್ರು ಬಂದು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಆ ಬುದ್ಧಿ ಭದ್ರವಾಗಿತ್ತಂದ್ರೆ ಆ ಸಂಭಾಷಣೆಯಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಯಾವಾಗ ಇಬ್ರು ಮಧ್ಯದಲ್ಲಿ ಯಾವಾಗ ಜಗಳ ಉಂಟಾಗತ್ತೆ, ಇಬ್ರಲ್ಲಿ ಒಬ್ರು ಬುದ್ಧಿಯನ್ನ ಕಾಪಾಡ್ಕೊಳ್ಳೋದನ್ನ ಬಿಟ್ರೆ ಅಲ್ಲಿ ಜಗಳ ಉಂಟಾಗತ್ತೆ. ಇಬ್ರು ಮಧ್ಯದಲ್ಲಿ ವಾಗ್ವಾದ ನಡೆಯೋದು ಯಾವಾಗ? ಬುದ್ಧಿ ಕಳ್ಕೊಂಡಾಗ. ಬುದ್ಧಿ ಇಲ್ದೆ ಮಾತಾಡ್ಬಿಟ್ಟೆ. ಆ ಟೈಮಲ್ಲಿ ಏನೋ ಗೊತ್ತಿಲ್ಲ ನನ್ಗೆ, ಬುದ್ಧಿ ಇಲ್ದರ ಏನೋ ಕೆಲಸ ಮಾಡ್ಬಿಟ್ಟೆ. ಆದ್ರೆ ಸಾಲಮೋನ ಹೇಳ್ಕೊಡ್ತಾರದೇನು? ನಿಮ್ಮ ಬುದ್ಧಿಯನ್ನ ಕಾಪಾಡ್ಕೊಳ್ಳೋದನ್ನ ಕಲೀರಿ. ಈ ವರ್ಷವೆಲ್ಲ ನಾವೇನ್ ಮಾಡ್ಬೇಕು ಹೇಳ್ರಿ? ಬುದ್ಧಿಯನ್ನ ಭದ್ರವಾಗಿ ಕಾಪಾಡ್ಕೊಳ್ಳೋದನ್ನ ಕಲೀರಿ. ಸಮಸ್ಯೆ ಬರಲ್ಲ. ಬುದ್ಧಿಯನ್ನ ಭದ್ರವಾಗಿ ಕಾಪಾಡ್ಕೊಂಡ್ರೆ ಒಂದ್ ವ್ಯಕ್ತಿಗೆ ಸಮಸ್ಯೆ ಬರಲ್ಲ. ಆದ್ರೆ ಬಂದ್ರೆ ಅದಕ್ಕೇನ ಏನಂತ ಹೇಳುತ್ತೆ ವಾಕ್ಯ? ದೇ ವಿಲ್ ಬಿ ಅ ಲೈಫ್ ಟು ಯುವರ್ ಸೋಲ್. ಅದು ನಿಮ್ಮ ಆತ್ಮಕ್ಕೆ ಜೀವವಾಗಿರುತ್ತೆ. ಬುದ್ಧಿಯನ್ನ, ಜ್ಞಾನವನ್ನ ಭದ್ರವಾಗಿ ಕಾಪಾಡ್ಕೊಳ್ಳೋನು ಯಾವಾಗ್ಲೂ ಅವನು ಹೆಂಗಿರ್ತಾನೆ? ಜೀವ ಉಳ್ಳವನಾಗಿರ್ತಾನೆ. ಏನ ಕಳ್ಕೊಂಡಂಗೆ, ಹಾಳಾದಂಗೆ, ಮೋಸ ಹೋದೊಂಥರ ಡಿಪ್ರೆಷನ್ ಅಲ್ಲಿ ಒಂಟಿಯಾಗಿ ಅಳ್ಕೊಂಡು ಗೋಳಾಡ್ಕೊಂಡಲ್ಲ ಅವನು ಇರಲ್ಲ. ಅವನ ಒಳಗಡೆ ಏನಿರುತ್ತೆ? ಜೀವ ಇರುತ್ತೆ. ಏನಿರುತ್ತೆ ಹೇಳ್ರಿ? ಜೀವ. ಬುದ್ಧಿಯನ್ನ ಕಾಪಾಡ್ಕೊಳ್ಳೋನಲ್ಲಿ ಯಾವಾಗ್ಲೂ ಜೀವ ಇರುತ್ತೆ. ಇದು ಸಿಂಪಲ್ ಆಗಿ ನಾವು ಬೈಬಲ್ ಓದ್ಬೇಕಾದ್ರೆ ಸಿಂಪಲ್ ಆಗಿ ಓದ್ಬಿಡ್ತೀವಿ ನಾವು. ಆದ್ರೆ ಒಂದು ಮಹತ್ವ ನಮ್ಗೆ ಅರ್ಥ ಆಗಲ್ಲ. ಇದೆಲ್ಲ ಏನಂದ್ರೆ ಒಂದು ಪ್ರಿನ್ಸಿಪಲ್, ಸ್ಪಿರಿಚುವಲ್ ಪ್ರಿನ್ಸಿಪಲ್ಸ್, ಆತ್ಮಿಕವಾಗಿರುವಂತ ಸಿದ್ಧಾಂತಗಳು. ಇದನ್ನ ಫಾಲೋ ಮಾಡಿದ್ರೆ ಇದರ ಒಂದು ರಿಸಲ್ಟ್ ಸಿಗತ್ತೆ ನಿಮಗೆ. ಸಾಲಮೋನ್ ಒಂದು ಜ್ಞಾನಿ, ಅವನೇನ್ ಬರ್ದವನು? ಎಲ್ಲದಕ್ಕೂ ಒಂದು ಸಿದ್ಧಾಂತಗಳು ಬರ್ದವನು. ಹಿಂಗ್ ಮಾಡಿದ್ರೆ ನಿಮ್ಗೆ ಇದರಿಂದ ಈ ರಿಸಲ್ಟ್ ಸಿಗತ್ತೆ ನಿಮಗೆ. ಹಿಂಗ್ ಮಾಡಿದ್ರೆ ಇದರ ಪರಿಣಾಮ ಈ ತರ ನಿಮ್ ಲೈಫಲ್ಲಿ ಕಾಣುತ್ತೆ ಅಂತ ಏನ್ ಮಾಡಿದಾನೆ? ಒಂದು ಸಿದ್ಧಾಂತಗಳನ್ನ ಬರೆದಿದ್ದಾನೆ. ಇದನ್ನ ಫಾಲೋ ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ಈ ತರ ನಿಮ್ ಲೈಫಲ್ಲಿ ನಡೆಯುತ್ತೆ ಅಂತ. ಅದರಲ್ಲಿ ಒಂದೇನು? ನೀವು ಬುದ್ಧಿಯನ್ನ, ಜ್ಞಾನವನ್ನ ಭದ್ರವಾಗಿ ಕಾಪಾಡ್ಕೊಂಡ್ರೆ ಅದು ನಿಮಗೆ ಜೀವವಾಗಿಯೂ ಅದು ನಿಮ್ಮ ಕೊರಳಿಗೆ ಭೂಷಣವಾಗಿ ಇರುತ್ತೆ. ಅಂದ್ರೆ ಅರ್ಥ ಏನು? ನಿಮ್ ತಲೆ ಬಗ್ಗಲ್ಲ. ಬುದ್ಧಿಯನ್ನ ಕಾಪಾಡ್ಕೊಳ್ಳೋವನ ತಲೆ ಯಾವಾಗ್ಲೂ ಎತ್ತಲ್ಪಟ್ಟಿರುತ್ತೆ. ಒಂದು ವಿಶ್ವಾಸಿ ಯಾವಾಗ ತಲೆ ಬಗ್ಸೋದಂದ್ರೆ ಬುದ್ಧಿ ಇಲ್ದೆ ನಡ್ಕೊಳ್ಬೇಕಾದ್ರೆ ಮಾತ್ರನೇ. ಬುದ್ಧಿ ಇಲ್ದೆ ಯಾವಾಗ ಒಂದು ವಿಶ್ವಾಸಿ ನಡ್ಕೊಂತಾರೋ ಅವಾಗ ತಲೆ ಬಗ್ಸ್ಬೇಕಾಗತ್ತೆ. 2025 ನಾವು ಮಾಡಿರೋದು ಎಲ್ಲ ವಿಷಯಗಳನ್ನ ಒಂದ್ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಯಾವ್ದ್ಯಾವ್ದ್ರಲ್ಲಿ ತಲೆ ಬಗ್ಸಿದೀವಿ, ಆ ತಲೆ ಬಗ್ಸಿರೋ ಎಲ್ಲ ವಿಷಯದಲ್ಲೂ ನಾವು ಎಲ್ಲೋ ಒಂದ್ ಕಡೆ ಬುದ್ಧಿ ಇಲ್ದಿರ ಮಾತಾಡಿರ್ತೀವಿ, ಬುದ್ಧಿ ಇಲ್ದಿರ ಆಲೋಚನೆ ಮಾಡಿರ್ತೀವಿ, ಬುದ್ಧಿ ಇಲ್ದಿರ ಡಿಸಿಷನ್ಗಳು ತಗೊಂಡಿರ್ತೀವಿ.
ಬುದ್ಧಿ ಇಲ್ದಿರ ನಾವು ಏನ್ ಮಾಡಿರ್ತೀವಿ, ರಿಯಾಕ್ಟ್ ಮಾಡಿರ್ತೀವಿ. ಎಲ್ಲ ಬುದ್ಧಿ ಇಲ್ಲದೆ ನಾವು ರಿಯಾಕ್ಟ್ ಮಾಡಿದ್ದಕ್ಕೆ ನಾವೇನ್ ಮಾಡ್ಬೇಕಾಗಿ ಬಂತು, ತಲೆ ಬಗ್ಸ್ಬೇಕಾಗಿ ಬಂತು. ದೇವರು ಹೆಂಗ ಕ್ರಿಯೆ ಮಾಡ್ತಾರೆ ಗೊತ್ತಾ? ಶತ್ರುಗಳ ಮುಂದೆನೂ ನಮ್ಮನ್ನ ತಲೆ ಬಗ್ಸಕ್ ಬಿಡಲ್ಲ ದೇವರು. ನಿಮಗೆ ನಿಜವಾಗ್ಲೂ ಶತ್ರುಗಳು ಇದ್ರು, ಆ ಶತ್ರುಗಳು ನಿಮ್ ಸುತ್ಕೊಂಡ್ರು ನಿಮ್ಮನ್ನ ತಲೆ ಬಗ್ಸಕ್ಕೆ ದೇವರು ಬಿಡಲ್ಲ. ಆದ್ರೂನು ತಲೆ ಬಗ್ಗಿಸ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಕಾರಣ ನೀವು ಬುದ್ಧಿ ಇಲ್ದ ನಡ್ಕೊಳ್ಳೋದಕ್ಕೆ. ಏನಕ್ಕೆ ಹೇಳ್ರಿ? ಬುದ್ಧಿ ಇಲ್ದೆ ನಡ್ಕೊಳ್ತಾ ಇರೋದಕ್ಕೆ ಕಾರಣ. ಪಕ್ಕದಲ್ಲಿ ಮುಖ ನೋಡ್ಕೊಳ್ಳಿ. ಬುದ್ಧಿ ಇಲ್ದಿರ ತಲೆ ಬಗ್ಸಿದ್ ಸಾಕು, ಬುದ್ಧಿ ಇಲ್ದಿರ ತಲೆ ತಗ್ಸಿದ್ ಸಾಕು. ಇವಾಗಾದ್ರೂ ಬುದ್ಧಿಯನ್ನ ಕಾಪಾಡ್ಕೊಳ್ರಿ, ಬುದ್ಧಿಯನ್ನ ಭದ್ರವಾಗಿ ಇಟ್ಕೊಳ್ಳಿ. ನಾವು ಯಾವಾಗ ಕಂಪ್ಲೇಂಟ್ ಮಾಡೋದು, ನನ್ಗೆ ಯಾರು ಇಲ್ಲ, ನನ್ ಯಾರು ಪಟ್ಟಿಚ್ಕೋರ ಕನ್ನಡದಲ್ಲಿ ನಾನು ಯಾರು ಗಮನಿಸಲ್ಲ, ನನ್ನ ಸಮಸ್ಯೆ ಯಾರಿಗೂ ಅರ್ಥ ಆಗಲ್ಲ. ಏನಕ್ಕೆ ಆಗ್ಬೇಕು? ನೀನ್ ಬುದ್ಧಿ ಇಲ್ದರ ಏನ್ ಇಷ್ಟ ಬಂದಾಗ ಮಾಡ್ಕೊಂತ ಇರ್ತೀಯ. ಬಂದ್ಬಿಟ್ಟು ನೀನ್ ಯಾವಾಗ್ಲೂ ಏನೋಯ್ತಮ್ಮ ಅನ್ಕೊಂಡು ನಿಮ್ಗೆ ನಿಮ್ಗೆ ಪ್ಯಾಂಪರ್ ಮಾಡ್ಕೊಳ್ತಾ ಕೂತ್ಕೊಳಕಾಯ್ತದ? ನೀವ್ ಬುದ್ಧಿ ಇಲ್ದರ ಏನೋ ಮಾಡ್ಕೊಂಬತ್ತೀಯ. ನೀನ್ ಬುದ್ಧಿ ಇಲ್ದರ ಮಾಡ್ಕೊಂಡ್ ಬಂದಿರೋದಕ್ಕೆಲ್ಲ ನೀವು ಕುತ್ಕೊಂಡು ಏನಪ್ಪ ಏನ್ ಸಮಾಚಾರ ಏನೋ ಅಂತ ನಿಮ್ಗೆ ಆದರಣೆ ಮಾಡಕಾಯ್ತದ? ಕೇಳ್ರಿ ಪಕ್ಕದಲ್ಲಿ ಇರೋರಿಗೆ, ನೀನ್ ಬುದ್ಧಿ ಇಲ್ದಿರ ಮಾಡ್ಕೊಂಡ್ ಬರೋದಕ್ಕೆಲ್ಲದಕ್ಕೂ ನಾವು ಬಂದು ಆದರಣೆ ಮಾಡಕ್ ಆಗತ್ತ ಅಂತ ಕೇಳ್ರಿ ಗಟ್ಟಿಯಾಗಿ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇನು? ನನ್ ಬುದ್ಧಿ ಇಲ್ದಿರ ಮಾಡೋ ಎಲ್ಲದಕ್ಕೂ ಜನರೆಲ್ಲ ಏನ್ ಮಾಡ್ಬೇಕು? ಅಯ್ಯೋ ವಿಚಾರಿಸ್ಬೇಕು. ಜನರಿಗೂ ಪೇಷನ್ಸ್ ಇರುತ್ತೆ, ಒಂದು ಲಿಮಿಟೇಷನ್. ಆ ಲಿಮಿಟೇಷನ್ ದಾಟಿ ನೀವು ಮಾಡೋ ಕೆಲ್ಸಕ್ಕೂ ಅವ್ರು ಬಂದು ನಿಮಗೆ ಗಮನಿಸ್ಬೇಕಂದ್ರೆ ಅದು ಆಗಲ್ಲ. ಆದ್ರೆ ನಮ್ ಪ್ರಾಬ್ಲಮ್ ಏನಂದ್ರೆ ಲಿಮಿಟ್ ದಾಟಿನೂ ಮಾಡ್ತೀವಿ, ಲಿಮಿಟ್ ದಾಟಿದ ಮೇಲೂ ಜನರು ನಮ್ಮನ್ನ ಗಮನಿಸ್ಬೇಕು ಅನ್ಕೊಂತೀವಿ. ಜ್ಞಾನೋಕ್ತಿ 4ನೇ ಅಧ್ಯಾಯ 7ನೇ ವಾಕ್ಯ. ಏನು ಪ್ರಥಮ ಪಾಠ? ಜ್ಞಾನವನ್ನ ಪಡೆಯಬೇಕು ಎನ್ನುವುದೇ ಜ್ಞಾನ ಬೋಧನೆಯ ಫಸ್ಟ್ ಪಾಠ. ಏನು? ಜ್ಞಾನ ಪಡ್ಕೊಬೇಕನ್ನೋದೇ ಜ್ಞಾನ ಬೋಧನೆಯ ಮೊದಲನೇ ಪಾಠ. ಕೆಲವೊಂದ್ಸರಿ ಜ್ಞಾನದಿಂದ ನಡ್ಕೊಬೇಕಾಗಿರೋ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತೀವಿ. ಏನ್ ಹೇಳ್ರಿ? ಜ್ಞಾನವಾಗಿ ರಿಯಾಕ್ಟ್ ಮಾಡ್ಬೇಕಾಗಿರೋ ಪ್ಲೇಸ್ ಅಲ್ಲಿ, ಜ್ಞಾನವಾಗಿ ಮಾತಾಡ್ಬೇಕಾಗಿರೋ ಜಾಗದಲ್ಲಿ, ಜ್ಞಾನವಾಗಿ ನಾವು ರೆಸ್ಪಾನ್ಸ್ ಮಾಡ್ಬೇಕಾಗಿರೋ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ದೇವರೇ ಕಾಪಾಡು ಸ್ವಾಮಿ, ಜ್ಞಾನ ಕೊಡು ಪ್ರಾರ್ಥನೆ ಮಾಡ. ಮುಕ್ಕಾಲ್ ಭಾಗ ವಿಶ್ವಾಸಿಗಳು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ಳೋದೇ ಇದೇ ಕಾರಣಕ್ಕೋಸ್ಕರ. ಜ್ಞಾನವಾಗಿ ಅದರಲ್ಲಿ ಜ್ಞಾನದ ಮೂಲಕವಾಗಿ ಅದರಲ್ಲಿ ರಿಯಾಕ್ಟ್ ಮಾಡಕ್ ಗೊತ್ತಾಗ್ದಿರಾ ಏನ್ ಮಾಡ್ತಾರೆ ಅವರು? ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತಾರೆ. ಮೊದಲನೇ ಪಾಠ ಏನು? ಜ್ಞಾನ ಬೋಧನೆಯನ್ನ ಪಡ್ಕೊಬೇಕನ್ನೋದೇ ಮೊದಲನೇ ಪಾಠ. ಮುಂದೆ ಹಂಗೆ ಓದಿ. ಏನ ಪಡಿಬೇಕಂತೆ? ನಾವ್ ಏನ ಪಡಿತಾ ಇದೀವಿ ನಮ್ಮೆಲ್ಲಾ ಸಂಪತ್ತುಗಳಿಂದ? ಅಂದ್ರೆ ರಿಸೋರ್ಸಸ್, ನಮಗಿರುವ ರಿಸೋರ್ಸಸ್ ಗಳಿಂದ ನಾವ್ ಏನ್ ಸಂಪಾದನೆ ಮಾಡ್ತಾ ಇದೀವಿ? ನಮ್ಮ ರಿಸೋರ್ಸಸ್ ಗಳಿಂದ ನಾವೇನ್ ಮಾಡ್ಬೇಕು? ವಿವೇಕವನ್ನ ಪಡಿಬೇಕು, ಅಂದ್ರೆ ನಾಲೆಡ್ಜ್ ಪಡಿಬೇಕು. ಏನ್ ಪಡಿಬೇಕು ನಾವ್ ಹೇಳ್ರಿ? ನಾಲೆಡ್ಜ್, ವಿವೇಕ, ಅಂಡರ್ಸ್ಟ್ಯಾಂಡಿಂಗ್.
ಮೂರಕ್ಕೆ ಡಿಫ್ರೆನ್ಸ್ ಗೊತ್ತಾ ನಿಮ್ಗೆ? ಜ್ಞಾನ, ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್. ಈ ಮೂರನ್ನು ಈ ಜ್ಞಾನೋಕ್ತಿಯಲ್ಲಿ ಮಲ್ಟಿಪಲ್ ಟೈಮ್ಸ್ ಪದೇ ಪದೇ ಈ ಮೂರನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಒಂದು ಜ್ಞಾನ, ವಿಸ್ಡಮ್, ನಾಲೆಡ್ಜು, ಅಂಡರ್ಸ್ಟ್ಯಾಂಡಿಂಗ್. ಈ ಮೂರು ಡಿಫ್ರೆನ್ಸ್ ಗೊತ್ತಾ ನಿಮಗೆ? ಗೊತ್ತಾ? ನಿಮಗೆ ಜ್ಞಾನ ಅಂದ್ರೆ ನಿಮ್ಮ ಅರ್ಥದಲ್ಲಿ ಹೇಳ್ಬೇಕಂದ್ರೆ ಬಿರಿಯಾನಿ ಹೆಂಗೆ ಮಾಡಬೇಕು ಅಂತ ಜ್ಞಾನ ಇರುತ್ತೆ, ಅದ್ರ ಬಗ್ಗೆ ಜ್ಞಾನ ಇರುತ್ತೆ. ಎರಡನೇದು ನಾಲೆಡ್ಜು, ಯಾವ ತರ ಮಾಡಬೇಕು ಬಿರಿಯಾನಿನ ಅನ್ನೋದು. ಬಿರಿಯಾನಿ ಹಿಂಗೆ ಮಾಡೋದು ಅಂತ ಜ್ಞಾನ ಐತೆ, ಆ ಜ್ಞಾನನ ಇಂಪ್ಲಿಮೆಂಟ್ ಮಾಡೋದಿದೆ ನೋಡ್ರಿ, ಈ ತರನೇ ಮಾಡಬೇಕು ಅಂತ, ಅದನ್ನ ನಾಲೆಡ್ಜ್. ಅಂಡರ್ಸ್ಟ್ಯಾಂಡಿಂಗ್ ಏನ್ ಗೊತ್ತಾ? ನಾನು ಹೆಂಗ್ ಅನ್ಕೊಂಡಿದ್ದೀನೋ ಹಂಗೇ ರಿಸಲ್ಟ್ ಬರ್ಬೇಕು ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್. ಬಟ್ ನಮ್ ಪ್ರಾಬ್ಲಮ್ ಏನಂದ್ರೆ ನನ್ನ ಲೈಫಲ್ಲಿ ಹಿಂಗೇ ಬದುಕ್ಬೇಕಂತ ನಾವು ಅನ್ಕೊಂತೀವಿ, ಅದನ್ನ ಹಂಗೆ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಡ್ತೀವಿ. ಲಾಸ್ಟಿಗೆ ನಮ್ ರಿಸಲ್ಟ್ ರಿಸಲ್ಟ್ ಯಾವಾಗ ಬರುತ್ತೋ ಅವಾಗ ನಾನು ಅನ್ಕೊಂಡಿದ್ದಾಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹಿಂಗಾದ್ರೂ ಆಗ್ಬಿಡ್ಲಿ ಅಂತ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಮೊದಲನೇ ಪಾಠ ಏನು? ಜ್ಞಾನ ಬೋಧನೆಯನ್ನ ಪಡ್ಕೋಬೇಕು ಅನ್ನೋದೇ ಮೊದಲನೆಯ ಪಾಠ. ಯಾವಾಗೆಲ್ಲ ನೀವು ತಪ್ಪು ಮಾಡ್ತಿರೋ ಮುಚ್ಚಿಕ್ಬೇಡ್ರಿ. ಯಾರು ನೀವೇ ಜ್ಞಾನ ಬೋಧನೆ ಮಾಡ್ತಾರೆ ನೋಡ್ರಿ, ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳಿ. ತಪ್ಪು ಮಾಡಿದಾಗೆಲ್ಲ ನಮ್ಗೆ ಬೇಕಾಗಿರೋದೇನು? ಜ್ಞಾನ ಬೋಧನೆ. ಆದ್ರೆ ನಾವು ಏನ್ ಮಾಡಲ್ಲ, ನಾವು ತಪ್ಪು ಮಾಡಿದಾಗ ಮುಚ್ಚಿಟ್ಬಿಡ್ತೀವಿ, ಅದನ್ನ ಹೇಳ್ಕೊಳಲ್ಲ. ಹೇಳ್ಕೊಂಡಾಗಲ್ಲ, ಯಾರು ಮುಚ್ಚಿಟ್ಟಾಗಲ್ಲ ನಾವ್ ಏನ್ ಮಿಸ್ ಮಾಡ್ತಾ ಇದೀವಿ? ಜ್ಞಾನ ಬೋಧನೆಯನ್ನ ಮಿಸ್ ಮಾಡ್ತಾ ಇದೀವಿ. ಏನ್ ಮಿಸ್ ಮಾಡ್ತಾ ಇದೀವಿ ನಾವು? ಜ್ಞಾನ ಬೋಧನೆಯನ್ನ ಮಿಸ್ ಮಾಡ್ತಾ ಇದೀವಿ. ತಪ್ಪು ಮಾಡಿದಾಗಲ್ಲ, ನೀವು ಮುಚ್ಚಿಟ್ಟಾಗಲ್ಲನು ಯಾವುದೋ ಒಂದು ಜ್ಞಾನ ಬೋಧನೆಯನ್ನ ಮಿಸ್ ಮಾಡ್ಕೊತಾ ಇದೆ. ಅದಕ್ಕೆ ದೇವ್ರ ವಾಕ್ಯ ಹೇಳೋದು, ಪಾಪವನ್ನ ಮುಚ್ಚಿಕ್ಕುವವನು ಏನಾಗಲ್ಲ? ಉದ್ಧಾರ ಆಗಲ್ಲ ಅಂತ. ಏನಕ್ಕೆ ಅಂದ್ರೆ, ಏನಕ್ಕೆ ಉದ್ಧಾರ ಆಗಲ್ಲ ಅಂದ್ರೆ ಅವನ ಜ್ಞಾನ ಬೋಧನೆ ಅವನಿಗಿಲ್ಲ. ಜ್ಞಾನದಿಂದ ಬದುಕೋದು ಅವನಿಗೆ ಗೊತ್ತಿಲ್ಲ. ಜ್ಞಾನ ಇಲ್ದಿರ ಅವನ್ ಏನಾಗ್ತಾನೆ ಹೇಳ್ರಿ? ಹಾಳಾಗೋಯ್ತಾನೆ. ಇನ್ನೊಂದ್ ಕಡೆ ಮೈ ಪೀಪಲ್ ಆರ್ ಡೆಸ್ಟ್ರಾಯ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಡ್ಜ್. ನನ್ನ ಜನರು ಜ್ಞಾನಹೀನರಾಗಿ ನಾಶವಾಗಿ ಹೋಗ್ತಾ ಇದ್ದಾರೆ ಅಂತ. ಜನರು ನಾಶವಾಗಿ ಹೋಗ್ತಾ ಇರೋದಕ್ಕೆ ಜ್ಞಾನ ಇಲ್ದಿರೋದಕ್ಕೋಸ್ಕರ. ಸೊ ಇವತ್ತು ನಾವು ಮಾಡ್ಬೇಕಾಗಿರೋದೇನು? ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಜ್ಞಾನ ಪಡ್ಕೊಳಕ್ಕಾಗುತ್ತೋ ತಗ್ಗಿಸ್ಕೊಂಡು ಜ್ಞಾನ ಪಡ್ಕೊಳ್ಳಿ. ಎಸ್ಪೆಷಲಿ ನೀವು ತಪ್ಪುಗಳು ಮಾಡಿದಾಗ ನಿಮಗೆ 100% ಜ್ಞಾನ ಬೋಧನೆ ಅವಶ್ಯಕತೆ. ಆದ್ರೆ ತಪ್ಪು ಮಾಡಿದಾಗ ನಾವು ತಪ್ಪು ಮಾಡಿದೀವಿ ಅಂತಾನೆ ನಾವೇನ್ ಮಾಡಲ್ಲ, ಒಪ್ಕೊಳ್ಳೋದೇ ಇಲ್ಲ. ಅವರೇ ಮುಟ್ಟಾಳ್ರು. ಅದಕ್ಕೆ ನಾವೇನ್ ಮಾಡ್ತಾ ಇಲ್ಲ, ಮೇಲಕ್ಕೆ ಬರ್ತಾ ಇಲ್ಲ. ಅದಕ್ಕೆ ನಾವು ಉದ್ಧಾರ ಆಯ್ತಾ ಇಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿಯಲ್ಲಿ ನಾವು ಬುದ್ಧಿವಂತರ ಅಂತ ಕಾಣಿಸ್ಕೊಂತ ಇದೀವಿ, ಆದ್ರೆ ದೇವ್ರ ದೃಷ್ಟಿಯಲ್ಲಿ ನಾವು ಜ್ಞಾನಹೀನರು, ಬುದ್ಧಿ ಇಲ್ದಿರೋರು, ಮುಟ್ಟಾಳ್ರ ತರ ಇದೀವಿ ನಾವು. ಆದ್ರೆ ಜ್ಞಾನ ಇರೋನ್ ಏನ್ ಮಾಡ್ತಾನೆ? ಅದರ ಬಗ್ಗೆ ಜ್ಞಾನವನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾನೆ. ಹಂಗೆ ಕಂಟಿನ್ಯೂ ಮಾಡಿ, ಮುಂದೆ ಹೋಗೋದು. ನೀನು ಎಲ್ಲ ಸಂಪತ್ತಿನಿಂದ, ನಿನಗಿರುವ ಎಲ್ಲ ರಿಸೋರ್ಸಸ್ಗಳಿಂದ, ಅಂದ್ರೆ ನಿನಗಿರುವಂತ ಎಲ್ಲಾ ರಿಸೋರ್ಸಸ್ ಅಲ್ಲೂ ಏನ್ ಮಾಡ್ಬೇಕಂತ ನೀವು ವಿವೇಕವನ್ನ ಪಡೆ. ಆಮೇಲೆ
ಜ್ಞಾನವೆಂಬಾಕೆಯು ಶ್ರೇಷ್ಠಳು ಎಂದು ನೀನು ಭಾವಿಸಿದರೆ ಜ್ಞಾನ ಅನ್ನೋದು ಹೆಂಗಂತ ಭಾವಿಸ್ಬೇಕ? ಅಂದ್ರೆ ನಮ್ಗೆ ಇವಾಗ ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ಯಾರಾದ್ರೂ ಬಂದು ನಿಮ್ಗೆ ಬುದ್ಧಿ ಮಾತು ಹೇಳಿದ್ರೆ ನೀವೇನ್ ಮಾಡ್ತೀರಾ? ಹೆಂಗ್ ರೆಸ್ಪಾನ್ಸ್ ಮಾಡ್ತೀರಾ? ಯಾರನ್ನ ನಿಮಗ್ ಬುದ್ಧಿ ಹೇಳಕ್ ಬಂದ್ರೆ ನಾವು ಅದನ್ನ ಶ್ರೇಷ್ಠವಾಗಿ ಎಣಿಸ್ಕೊಂತೀವ ನಾವು? ಯಾರು ಬುದ್ಧಿ ಹೇಳಿದ್ರು ಅದನ್ನ ನಾವೇನ್ ಮಾಡಲ್ಲ, ಶ್ರೇಷ್ಠವಾಗಿ ಎಣಿಸೋದೇ ಇಲ್ಲ, ಏನೋ ಕೇರ್ಲೆಸ್ ನಾವು. ಆದ್ರೆ ಬೈಬಲ್ ಹೇಳ್ತಾ ಇರೋದೇನು? ಯಾರ ಮೂಲಕ ಆದ್ರೂ ಬುದ್ಧಿ ಹೇಳೋದು, ಜ್ಞಾನ ಅನ್ನೋದು ಬಂದ್ರೆ ಅದನ್ನ ನೀವ್ ಹೆಂಗ್ ಎಣಿಸ್ಬೇಕಂತೆ? ಶ್ರೇಷ್ಠವಾಗಿ ಎಣಿಸ್ಬೇಕಂತೆ. ಇವಾಗ ನಾವ್ ಮಾಡ್ತಾ ಇದೀವಿ ತಪ್ಪೇನು? ವರ್ಷ ಅಲ್ಲ, ಯಾರು ಬುದ್ಧಿ ಹೇಳಿದ್ರು ಅವ್ರು ಹೇಳೋ ಬುದ್ಧಿನ ಹೆಂಗಾದ್ರೂ ಮಾಡಿ ಮುಚ್ಚಿಡ್ಬೇಕಂತೇಳಿ ಅವ್ರಿಗೆ ಎಲ್ಲ ತೋಡಿ ಕೆಳಗಡೆ ಅವ್ರನ್ನೇ ಮುಚ್ಚಾಕ್ಬಿಡ್ತಾ ಇದೀವಿ ನಾವು. ಏನಕ್ಕೆ ಅಂದ್ರೆ ಇವ್ರು ಸಿಕ್ತಾಗಲ್ಲ ಏನ್ ಮಾಡ್ತಾರೆ ನಮ್ಗೆ? ಅವ್ರ ಬುದ್ಧಿ ಹೇಳಿದಲ್ಲ ನಮಗ್ ಪ್ರಾಬ್ಲಮ್. ಅವ್ರ ಬುದ್ಧಿ ಹೇಳ್ಬೇಕಾದ್ರಲ್ಲ ನಾವು ಮಾಡಿರೋ ತಪ್ಪು ಜ್ಞಾಪಕ ಬರ್ತಾ ಇದೆ ನೋಡ್ರಿ, ಅದೇ ಪ್ರಾಬ್ಲಮ್. ಅವ್ರ ಬುದ್ಧಿ ಹೇಳ್ಬೇಕಾದ್ರೆ ನಮ್ಗೇನ್ ಜ್ಞಾಪಕ ಬರುತ್ತೆ? ನಾವು ಮಾಡಿರೋ ತಪ್ಪುಗಳು ಜ್ಞಾಪಕ ಬರುತ್ತೆ. ಅಲ್ಲಿ ಪ್ರಾಬ್ಲಮ್ ಅವ್ರ ಬುದ್ಧಿ ಹೇಳ್ತಾರದಲ್ಲ, ನಾವ್ ಮಾಡಿರೋ ತಪ್ಪು ನಮಗ್ ಜ್ಞಾಪಕ ಬರುತ್ತೆ. ಅದಕ್ಕೋಸ್ಕರ ಅವ್ರನ್ನ ಏನ್ ಮಾಡ್ತೀವಿ, ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡಿ ಊತಾಕ್ಬಿಡ್ತೀವಿ ಅವ್ರನ್ನ. ನೆಕ್ಸ್ಟ್ ಟೈಮ್ ಅವ್ರ ನಮ್ಗೆ ಏನ್ ಮಾಡ್ಬಾರ್ದು, ನಾನ್ ತಪ್ಪನ ಅವ್ರ ಜ್ಞಾಪಕ ಮಾಡ್ಬಾರ್ದು ಅವರು ಅಂತ. ಈ ತರ ಎಷ್ಟು ಕ್ರಿಯೆಗಳನ್ನ ಮಾಡಿರ್ತೀರ, ಎಷ್ಟು ತಪ್ಪುಗಳನ್ನ ಮುಚ್ಕೊಳ್ಳಕ್ಕೆ ಎಷ್ಟು ಜನರ ಮೇಲೆ ಅಪಾದನೆ ಹಾಕಿರ್ತೀರ ಎಷ್ಟು ವರ್ಷ. ನಾನು ಹೇಳೋದು ಅರ್ಥ ಆಗ್ತಾಯ್ತಾ? ನಿಜವಾಗ್ಲೂ ಅರ್ಥ ಆಗ್ತಾಯ್ತಾ? ತಲೆಗೆ ಹೋಗ್ತಾ ಇದೆಯಾ? ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳಕ್ಕೆ ಎಷ್ಟು ಜನರ ಮೇಲೆ ಇಷ್ಟು ವರ್ಷ ಆಪಾದನೆ ಮಾಡಿದ್ದೀರಾ? ನಮ್ಮ ತಪ್ಪುಗಳು ಮುಚ್ಕೊಳ್ಳಕ್ಕೆ ನಾವೇನ್ ಮಾಡ್ತೀವಿ? ಬೇರೆಯವ್ರ ಮೇಲೆ ಆಪಾದನೆ ಹಾಕಿ ಅವ್ರ ಬಾಯಿನ ಏನ್ ಮಾಡ್ಬಿಡ್ತೀವಿ? ಮುಚ್ಚಿಬಿಡ್ತೀವಿ. ಇವಾಗ ಅನ್ಕೊಳ್ಳಿ, ನಾವು ದೇವ್ರ ದೃಷ್ಟಿಯಲ್ಲಿ ಮುಟ್ಟಾಳ್ರ ಬುದ್ಧಿವಂತರ? ಈ ತರ ಇಟ್ಕೊಂಡು ನಾವೇನ್ ಮಾಡ್ತೀವಿ? ದೇವ್ರು ನನ್ನ ಮೆಚ್ಕೊಬೇಕು, ದೇವ್ರು ನನ್ನ ಉಪಯೋಗ ಮಾಡ್ಕೊಬೇಕು, ದೇವ್ರು ನನ್ನ ಕಾಪಾಡಬೇಕು, ದೇವ್ರು ನನ್ನ ಆಶೀರ್ವಾದ ಮಾಡ್ಬೇಕು, ದೇವ್ರು ನನ್ನ ಮೇಲೆ ಕೆತ್ತಬೇಕು ಅಂತ ನಾವೇನ್ ಮಾಡ್ತೀವಿ? ಉಪವಾಸ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ನೀವು ಜೀವನದಲ್ಲಿ ಉದ್ಧಾರ ಆಗೋದು, ಮೇಲೆ ಬರೋದು, ಆಶೀರ್ವಾದ ಹೊಂದುವಂತ ಸಿದ್ಧಾಂತಗಳೇ ನೀವು ಫಾಲೋ ಮಾಡ್ತಾ ಇಲ್ಲ. ಇನ್ನು ದೇವ್ರು ನಿಮ್ಮನ್ನ ಹೆಂಗ್ ಮೇಲೆ ಕೆತ್ತಕ್ಕಾಗತ್ತೆ? ಬ್ಯಾಂಕ್ ಅಕೌಂಟೇ ಇಲ್ದಿರೋವನಿಗೆ ಬ್ಯಾಲೆನ್ಸ್ ಬೇಕಂತ ಆಯ್ತು. ಬ್ಯಾಂಕ್ ಅಕೌಂಟ್ ಇಲ್ದಿರೋವನಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿಂದ ಬರುತ್ತೆ? ಕೇಳ್ರಿ ಪಕ್ಕದಲ್ಲಿ. ಬ್ಯಾಂಕ್ ಅಲ್ಲಿ ಅಕೌಂಟೇ ಇಲ್ಲ, ನೀನ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಿಂದ ತೋರ್ಸದ್ ನಿನಗೆ ಅಂತ? ನಮ್ ಪ್ರಾಬ್ಲಮ್ಮೇ ಇದೆ. ನಮ್ಗೇನಿಲ್ಲ, ನಮ್ಗೆ ಅಕೌಂಟೇ ಇಲ್ಲ. ಆದ್ರೆ ನಾನ್ ಮೇಲಕ್ಕೆ ಬರ್ಬೇಕು, ಚೆನ್ನಾಗಾಗ್ಬೇಕು, ಆಶೀರ್ವಾದ ಹೊಂದ್ಕೊಬೇಕು, ಗೌರವ ಸಿಗ್ಬೇಕು. ನಿಮಗ್ ಬುದ್ಧಿನೇ ಇಲ್ಲ. ಆದ್ರೆ ಏನ್ ಅನ್ಕೊಂತೀವಿ? ಆದ್ರೆ ಬ್ಯಾಲೆನ್ಸ್ ಇರ್ಬೇಕು, ನನಗೆ ಗೌರವ ಇರ್ಬೇಕು. ನನ್ನ ಬ್ಯಾಲೆನ್ಸ್ ಅಲ್ಲಿ ಏನಿರ್ಬೇಕು? ಗೌರವ. ನನ್ನ ಬ್ಯಾಲೆನ್ಸ್ ಅಲ್ಲಿ ಮರ್ಯಾದೆ, ನನ್ನ ಬ್ಯಾಲೆನ್ಸ್ ಅಲ್ಲಿ ಐಶ್ವರ್ಯ, ನನ್ನ ಬ್ಯಾಲೆನ್ಸ್ ಅಲ್ಲಿ ಸಮೃದ್ಧಿ. ನಮ್ ಬ್ಯಾಲೆನ್ಸ್ಗಳಲ್ಲಿ ಏನಿರ್ಬೇಕು? ನಮ್ಗೆ ನಾವು ಅನ್ಕೊಂಡಿದ್ದೆಲ್ಲ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು ನಮ್ಗೆ ಆತ್ಮಿಕವಾಗಿ. ಆದ್ರೆ ಅಕೌಂಟ್ ಮಾತ್ರ ಓಪನ್ ಮಾಡಲ್ಲ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ ಹೇಳಿದ್ರೆ, ನಿಮ್ ಬರುವಂತ ಬುದ್ಧಿ ಮಾತನ್ನ ಏನ್ ಮಾಡ್ಬೇಕು ನೀವು? ಗೌರವವೆಂದು, ಶ್ರೇಷ್ಠವೆಂದು ಎಣಿಸಲಿ. ಏನಕ್ಕೆ ಸ್ವಾಮಿ ಹೇಳಿ, ಚಿಕ್ಕ ಮಕ್ಕಳು ನನ್ನ ಬಳಿಗೆ ಬರಕ್ ಬಿಡ್ರಿ, ಅವ್ರನ್ನ ಅಡ್ ಮಾಡಿ ಮಾಡ್ಬಿಡ್ರಿ, ಯಾಕಂದ್ರೆ ಅವ್ರದೇ ದೇವ್ರ ರಾಜ. ಏನಕ್ಕೆ ಹೇಳ್ರಿ? ಅವ್ರ ಬುದ್ಧಿ ಮಾತನ್ನ ಕೇಳ್ತಾರೆ. ನೀವು ನಿಮ್ ಮಕ್ಕಳೇ ನಿಮ್ ಬುದ್ಧಿ ಮಾತನ್ನ ಕೇಳ್ದೆ ಹೋದ್ರೆ ನೀವೇನ್ ಅನ್ಕಂತೀರಾ? ಏನ್ ಅನ್ಕಂತೀರಾ?
ನೀವ್ ಹೇಳೋ ಮಾತನ್ನ ನಿಮ್ ಮಕ್ಳು ಕೇಳಿಸ್ಕೊಳ್ದೆ ಹೋದ್ರೆ, ಫಾಲೋ ಮಾಡದೆ ಹೋದ್ರೆ, ಅನುಸರಿಸದೆ ಹೋದ್ರೆ ನೀವೇನ್ ಅನ್ಕಂತೀರಾ? ಇವಾಗ ದೇವ್ರು ನಮ್ಮನ್ನ ನೋಡಿ ನಮ್ಗೇನ್ ಅನ್ಬೇಕು? ನಾವಲ್ಲ ಯಾರು, ದೇವ್ರ ಮಕ್ಕಳು ತಾನೆ, ನಾವು ದೇವ್ರಿಗೆ ಮಕ್ಕಳು ತಾನೆ. ಇವಾಗ ನಮ್ಮನ್ನ ನೋಡಿ ದೇವ್ರ ಏನಂತ ಅನ್ಬೇಕು? ಮಕ್ಕಳ ಸ್ವಭಾವ ಏನು? ತಪ್ಪು ಮಾಡೋದು. ಬಟ್ ತಪ್ಪು ಮಾಡದ್ಮೇಲೆ ತಿದ್ಕೊಳ್ಳೋದು. ತಪ್ಪು ಮಾಡದ್ಮೇಲೆ ತಿದ್ಕೊಳ್ದಿರೋ ಮಕ್ಕಳಿಗೆ ಏನಂತ ಅಂತೀರ ಹೇಳಿ? ಆಹಾ, ತುಂಬಾ ಬಿಳ್ಬಿಟ್ಟವನು ಇವನು, ತುಂಬಾ ಕಲ್ತ್ಕೊಂಡ್ಬಿಟ್ಟವನೇ, ಇವನ್ಗೆಲ್ಲ ಗೊತ್ತು. ಇವನು 5ನೇ ವಯಸ್ಸಿಗೆ 10ನೇ ಕ್ಲಾಸ್ಗೆ ಬೇಕಾಗಿರೋದಲ್ಲ ಇವೆಲ್ಲ ಕಲ್ತ್ಕೊಂಡ್ಬಿಟ್ಟವನೇ. ದೊಡ್ಡವನಾದ್ಮೇಲೆಲ್ಲ ಇವನ್ನ ಕಂಟ್ರೋಲ್ ಮಾಡಕ್ ಆಯ್ತದ? ಇವಾಗ ಹಿಂಗೆ ಅಂದ್ರೆ ಇನ್ನ ಕಾಲೇಜ್ಗೆ ಹೋಗ್ಬಿಟ್ರೆ ಏನ್ ಕತೆ? ಇದೆಲ್ಲ ಏನ್ ಹೇಳಿ? ಅಂದ್ರೆ ಬುದ್ಧಿಯನ್ನ, ಜ್ಞಾನವನ್ನ ಅನುಸರಿಸದೇ ಇರೋರು, ಅದಕ್ಕೆ ರೆಸ್ಪಾಂಡ್ ಮಾಡದೇ ಇರೋರು ಯಾವಾಗ್ಲೂ ನಮಗ್ ಸಮಸ್ಯೆನೆ. ಯಾವಾಗ್ಲೂ ನಮಗೆ ಸಮಸ್ಯೆನೆ. ಯಾಕಂದ್ರೆ ಬುದ್ಧಿಯನ್ನ, ಜ್ಞಾನವನ್ನ ಶ್ರೇಷ್ಠವೆಂದು ಭಾವಿಸದೇ ಇದ್ರೆ ಅವ್ರು ನಮಗೆ ಪ್ರಾಬ್ಲಮೇ. ಎಷ್ಟು ಹೇಳ್ತಾರೆ, ಮುತ್ತುಗಳನ್ನ ಹಂದಿಗಳ ಮುಂದೆ ಚೆಲ್ಲಬೇಡ್ರಿ. ಹಂದಿಗಳ ಮುಂದೆ ಚೆಲ್ಲಿದ್ರೆ ಒಂದ್ ವೇಳೆ ಚೆಲ್ಲದ ಮೇಲೆ ಅದೇನ್ ಮಾಡ್ಬೋದು, ನಿಮ್ಮನ್ನ ಅದು ವಾಪಸ್ ನಿಮ್ಮ ಮೇಲೆ ತಿರುಗಿ ಬಿದ್ದು ನಿಮ್ಮನ್ನೇ ಹಾಳು ಮಾಡ್ಬಿಡುತ್ತೆ. ಅದ್ರ ಅರ್ಥ ಏನು ಗೊತ್ತಿಲ್ಲ. ಬುದ್ಧಿ ಇಲ್ದಿರೋವನಿಗೆ ಆ ಬುದ್ಧಿಯ, ಜ್ಞಾನದ ವ್ಯಾಲ್ಯೂ ಅವನ್ಗೆ ಗೊತ್ತಿಲ್ಲ. ಸರಿ, ಹಂದಿಗೆ ಗೊತ್ತಾಗಲ್ಲ ಬಿಡ್ರಿ, ನಮಗ್ ಗೊತ್ತಾಗಲ್ವಾ? ನಮಗ್ ಯಾರನ್ನ ಬುದ್ಧಿ ಹೇಳಕ್ ಬಂದ್ರೆ ಇವಾಗ ಹಂದಿ ಏನ್ ಮಾಡುತ್ತೆ, ಮುತ್ತಾಕ್ದವನ್ಗೆ ಅವನ್ ಮೇಲೆ ಬಿದ್ದು ಅವನ್ನ ಹಾಳು ಮಾಡುತ್ತೆ. ನಮಗ್ ಬುದ್ಧಿ ಹೇಳ್ದವನ್ನ ನಾವೇನ್ ಮಾಡ್ತಾ ಇದೀವಿ? ಕೇಳ್ರಿ, ಪಕ್ಕದಲ್ಲಿರೋರಿಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೇಳ್ರಿ, ಹಂದಿಗೆ ಮುತ್ತಾಕ್ದವನ್ನ ಹಂದಿ ಹಾಳು ಮಾಡ್ತು, ನಿಮಗ್ ಬುದ್ಧಿ ಹೇಳ್ದವ್ರ ನೀವೇನ್ ಮಾಡಿದ್ರಿ ಅಂತ. ನಿಮಗ್ ಬುದ್ಧಿ ಹೇಳ್ದವ್ರ ನೀವೇನ್ ಮಾಡಿದ್ರಿ? ನಮಗ್ ಬುದ್ಧಿ ಹೇಳ್ದವ್ರನ್ನೆಲ್ಲ ನಾವೇನ್ ಮಾಡಿದೀವಿ ಹೇಳ್ರಿ? ಅವರು ನಮ್ ಬಗ್ಗೆ ಎಲ್ಲರಿಗೂ ಹೇಳಕ್ ಮುಂಚೆ ನಾವು ಅವ್ರ ಬಗ್ಗೆ ಎಲ್ಲರ ಹತ್ರ ಹೇಳ್ಬಿಟ್ಟಿರ್ತೀವಿ. ಈ ಕಡೆ ಕೇಳಿಸ್ಕೊಳ್ಳೋರಿಗೆ ಫುಲ್ ಕನ್ಫ್ಯೂಷನ್, ಅವ್ರು ಹೇಳೋದ್ ನಿಜಾನಾ, ಇವ್ರು ಹೇಳೋದ್ ನಿಜಾನಾ? ನಮ್ ಪ್ರಾಬ್ಲಮ್ಗೆ ನಾವೇ ಕಾರಣ. ನಿಮ್ಮ ಸಮಸ್ಯೆಗಳಿಂದ ನೀವು ಬಿಡುಗಡೆ ಹೊಂದ್ಕೊಬೇಕಂದ್ರೆ ಅದ್ರಲ್ಲಿಂದ ಜ್ಞಾನ ಪಡ್ಕೊಬೇಕು ನೀವು. ಆಮೇನ್. ಅದ್ರಲ್ಲಿ ನಾವೇನ್ ಪಡ್ಕೊಬೇಕು ಹೇಳ್ರಿ? ಜ್ಞಾನವನ್ನ ಪಡ್ಕೊಬೇಕು. ಯೇಸುವೇ ಸ್ತೋತ್ರ. ಮುಂದೆ ಓದೋಣ. ಇಲ್ಲಿವರೆಗೂ ಅರ್ಥ ಆಯ್ತಾ ನಿಮಗೆ? ಕೀರ್ತನೆ 84. ಕೀರ್ತನೆ 84 11ನೇ ವಾಕ್ಯ. ಯೆಹೋವ ದೇವರು ಸೂರ್ಯನು
ಗುರಾಣಿಯೂ ಆಗಿದ್ದಾನಲ್ಲ. ಯೆಹೋವನ ಕೃಪೆಯು ಧನವನ್ನು ಅನುಗ್ರಹಿಸುವನು. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸವಿಡುವ ಮನುಷ್ಯರು ಧನ್ಯರು. ಏನ್ ಹೇಳ್ತದೆ? ದೇವರೇ ನಮಗೇನಾಗಿರ್ತಾರೆ ಅಂತ? ಸೂರ್ಯನು ಗುರಾಣಿಯೂ ಆಗಿರ್ತಾರೆ. ಎರಡನೇ ಭಾಗ ಏನ್ ಹೇಳ್ತಾರೆ? ನಿನ್ನಲ್ಲಿ ಭರವಸವಿಡುವ ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಕೃಪೆಯು ಘನವು. ಆ ಲೈನ್ ಓದಿ. ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಸಾಕು. ಏನಂತ ಅನುಗ್ರಹಿಸ್ತಾರೆ ಅಂದ್ರೆ ಕೃಪೆಯನ್ನ ಘನವನ್ನ ಅನುಗ್ರಹಿಸ್ತಾರೆ. ಎಲ್ಲ ಹೇಳಿ. ಯಾರು ಅನುಗ್ರಹಿಸೋದು? ಘನವನ್ನು ಅನುಗ್ರಹಿಸುವನು. ಏನಕ್ಕೆ ಅದೇ ಕೃಪೆಯನ್ನ ಘನವನ್ನ ಅನುಗ್ರಹಿಸೋದು? ಯಾರಿಗೋಸ್ಕರ? ಯಾರದು? ಯಾರು? ಎಲ್ಲ ಇಲ್ಲೇ ಇದ್ದೀರಾ? ದೇವರು ಜ್ಞಾನವನ್ನ ಕೊಡ್ತಾರೆ ಅಂತ ಎಲ್ಲರೂ ಗೊತ್ತು. ಏನ್ ಹೇಳಿ? ಜ್ಞಾನವನ್ನ ದೇವರು ಕೊಡ್ತಾರೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಬಟ್ ಯಾರು ಕೊಡ್ತಾರೆ? ಯಾಕೋಬ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ. ನಿನ್ನರಿಗಾದ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ಏನಂತ ಅಲ್ಲಿ ನಾವು ಏನ್ ಓದಿದ್ವಿ? ಅದ್ರಲ್ಲಿ ಅದು ಒಂದು ಕಡೆ ದೇವ್ರು ಏನ್ ಮಾಡ್ತಾರಂತೆ? ಕೃಪೆಯನ್ನ ಘನವನ್ನ ಅನುಗ್ರಹಿಸ್ತಾರೆ. ಎಂತವ್ರಿಗೆ ಅನುಗ್ರಹಿಸ್ತಾರೆ? ದೀನರಿಗೆ. ಅಂದ್ರೆ ಬುದ್ಧಿ ಮಾತು ಕೇಳಿಸ್ಕೊಳ್ಳೋರ್ಗೆ. ಎಲ್ಲರಿಗೂ ಕೃಪೆ ಇದೆ. ಬಟ್ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತ ಕೃಪೆಯನ್ನ ಪಡ್ಕೊಬೇಕಂದ್ರೆ ಆ ವ್ಯಕ್ತಿ ದೀನರಾಗಿರ್ಬೇಕು. ಅಂದ್ರೆ ಹೇಳೋ ಮಾತನ್ನೆಲ್ಲ ಬುದ್ಧಿ ಮಾತನ್ನ ಕೇಳಿಸ್ಕೊಳ್ಳೋನಾಗಿರ್ಬೇಕು. ಆ ಕೇಳಿಸ್ಕೊಳ್ಳೋನ ಮಾತ್ರನೇ ದೇವರವನ ಮೇಲೆ ಕೆತ್ತಾರೆ. ಬಟ್ ಆದ್ರೆ ಕೇಳಿಸ್ಕೊಳ್ದಿರೋನು ದೇವ್ರು ನಮಗೆ ಅದ್ಭುತ ಮಾಡ್ತವ್ರೆ, ಬಿಡುಗಡೆ ಮಾಡ್ತವ್ರೆ, ಎಲ್ಲ ಮಾಡ್ತವ್ರೆ. ಅದು ದೇವ್ರ ಕೃಪೆ. ನಿಮ್ಗೆ ಒಂದ್ ಲೆವೆಲ್ ವರ್ಗು ಅಷ್ಟೇ. ಅಂದ್ರೆ ನಿಮ್ಮ ಅಗತ್ಯಗಳನ್ನ ದೇವರು ಪೂರೈಸ್ತೀನಿ ಅಂತ ವಾಗ್ದಾನ ಮಾಡ್ತಾ ಇದ್ದಾರೆ. ನಿಮ್ಮ ಕೊರತೆಗಳನ್ನ ನೀಗಿಸ್ತೀನಿ ಅಂತ ದೇವ್ರೇನ್ ಹೇಳಿದಾರೆ? ವಾಗ್ದಾನ ಮಾಡಿದ್ದಾರೆ. ಕರ್ತನು ನನ್ನ ಕುರುಬನು ನಾನು ಕೊರತೆ ಪಡ, ಅಂದ್ರೆ ನಮ್ಮ ಕೊರತೆಗಳನ್ನ ನೀಗಿಸ್ತೀನಿ ಅಂತ ಹೇಳಿ ಏನ್ ಮಾಡಿದ್ದಾರೆ? ದೇವರು ವಾಗ್ದಾನ ಮಾಡಿದ್ದಾರೆ. ಆ ಸಣ್ಣ ಪುಟ್ಟ ವಾಗ್ದಾನಗಳನ್ನ, ಬೇಸಿಕ್ ನೆಸೆಸಿಟೀಸ್ ಏನಿದೆ ಅದನ್ನೆಲ್ಲವನ್ನ ದೇವ್ರು ಏನ್ ಮಾಡ್ತಾ ಇದ್ದಾರೆ? ಪೂರೈಸ್ತಾ ಇದ್ದಾರೆ ಅವ್ರ ಕೃಪೆಯ ಮೂಲಕ. ಆದ್ರೆ ಅದನ್ನ ಮೀರಿ ಒಂದು ಲೆವೆಲ್ ನಮ್ಮನ್ನ ಮೇಲೆ ತಗೊಂಡೋಗ್ಬೇಕಂದ್ರೆ ನಾವು ದೀನರಾಗಿರ್ಬೇಕಂದ್ರೆ ಬುದ್ಧಿ ಮಾತನ್ನ ಕೇಳೋರಾಗಿದ್ರೆ ಮಾತ್ರನೇ ದೇವರು ನಮ್ಮ ಕೃಪೆಯನ್ನು ಕೊಟ್ಟು ಮೇಲೆ ಕೆತ್ತಾರೆ. ನಿಜ, ಕೃಪೆ ಮೂಲಕವಾಗಿ ನಾವು ಮೇಲಕ್ಕೆ ಹೋಗೋದು ನಿಜ, ಆಶೀರ್ವಾದ ಒಂದು ನಿಜ. ಆದ್ರೆ ಆ ಕೃಪೆ ನಮ್ಮ ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ನಮ್ಮನ್ನ ತಗೊಂಡೋಗ್ಬೇಕಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಏನಂದ್ರೆ ನಾವು ಬುದ್ಧಿ ಮಾತು ಕೇಳೋರಾಗಿರ್ಬೇಕು. ಆ ಬುದ್ಧಿ ಮಾತುಗಳನ್ನ ಏನ್ ಮಾಡ್ಬೇಕು? ನಾವು ಶ್ರೇಷ್ಠವಾಗಿ ಎಣಿಸೋರಾಗಿರ್ಬೇಕು. ಆ ಬುದ್ಧಿ ಮಾತಿಗೆ ನಾವೇನಾಗಿರ್ಬೇಕು? ರೆಸ್ಪಾನ್ಸ್ ಮಾಡೋರಾಗಿರ್ಬೇಕು. ಅವಾಗ ನಾವು ಆ ರೀತಿಯಾಗಿ ದೇವ್ರ ಮುಂದೆ ತಗ್ಗಿಸ್ಕೊಂಡಾಗ ದೇವ್ರ ವಾಕ್ಯ ಹೇಳುತ್ತೆ, ದೇವ್ರು ಏನ್ ಮಾಡ್ತಾರೆ? ದೀನರಿಗೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾರೆ. ಇವತ್ತು ನಾವು ಯಾರು? ದೀನರ? ಅಹಂಕಾರಿಗಳ? ಸರಿ, ಯಾರಿಗೆ ಅಹಂಕಾರಿಗಳಂತೀರಾ ನೀವು? ಹೇಳ್ತೀರಾ? ಹೋಗಿ ಇಲ್ಲ ಕಣಪ್ಪ, ನೀನ್ ಹೇಳಿದ ಮಾತು ಕೇಳು. ಹೋಗಿ ನೀನ್ ಹೇಳದ್ ನಾನೇ ಕೇಳ್ಬೇಕಂತ ನಾನು. ಅವಾಗ ಹೊರಗಡೆ ಬಂದ್ಬಿಟ್ಟು ಏನಂತ ಹೇಳ್ತೀವಿ ನಾವು? ಎಷ್ಟು ಅಹಂಕಾರ ನೋಡೋನು, ನನಗೆ ರಿವರ್ಸ್ ಮಾತಾಡ್ತಾನೆ, ಒಳ್ಳೇದು ಹೇಳಿದ್ರೆ ಕೇಳಲ್ಲ ಅಂತಾನೆ. ಸರಿ, ಇವಾಗ ನಮ್ಮನ್ನ ನೋಡಿ ದೇವ್ರ ಏನ್ ಅನ್ಬೇಕು? ನಮ್ಮನ್ನ ನೋಡಿ ದೇವ್ರ ಏನ್ ಅನ್ಬೇಕು ಹೇಳ್ರಿ?
ಇವಾಗ ದೇವ್ರ ದೃಷ್ಟಿಯಲ್ಲಿ ನಾವ್ ಹೆಂಗಿದೀವಿ? ದೀನರಾಗ ಇದೀವಿ. ದೇವ್ರ ದೃಷ್ಟಿಯಲ್ಲಿ ದೀನರಾಗ ಕಾಣಿಸ್ಕೊಂತ ಇದೀವಿ ನಾವು. ಒಂದು ಮನುಷ್ಯನೇ ತಪ್ಪು ಮಾಡಿದಾಗ ನಾವು ಬುದ್ಧಿ ಹೇಳಿದ್ರೆ ಅದನ್ನ ಕೇಳಿಸ್ಕೊಳ್ದೆ ಇದ್ದಾಗ ನಾವೇ ಅನ್ಕೊಂತೀವಿ ಇವನು ಎಷ್ಟು ಅಹಂಕಾರ ಐತೆ ಅವನಿಗೆ ಅಂತ. ಆದ್ರೆ ನಾವು ದೇವ್ರು ಹೇಳುವಂತ ಪ್ರತಿಯೊಂದು ಬುದ್ಧಿ ಮಾತಿಗೂ ನಾವೇನ್ ಮಾಡ್ತಾ ಇಲ್ಲ, ಕಿವಿ ಕೊಡ್ತಾ ಇಲ್ಲ. ಇವಾಗ ದೇವ್ರ ದೃಷ್ಟಿಯಲ್ಲಿ ನಾವು ಎಷ್ಟು ಅಹಂಕಾರಿಗಳಾಗಿ ಬದುಕ್ತಾ ಇದೀವಿ. ನಾವು ಮಾಡುವಂತ ಪ್ರಾರ್ಥನೆ ಯಾವ ರೀತಿ ಪ್ರಾರ್ಥನೆ? ಅಹಂಕಾರದಿಂದ ಮಾಡ್ತಾ ಇದೀವಿ. ನಾವು ಉಪವಾಸ ಮಾಡ್ತೀವಿ, ಉಪವಾಸನ ಯಾವ್ದ್ರಿಂದ ಮಾಡ್ತಾ ಇದೀವಿ? ಅಹಂಕಾರದಿಂದ. ಈ ಅಹಂಕಾರಗಳನ್ನ ದೇವ್ರು ಏನ್ ಮಾಡ್ತಾರೆ? ಎದುರಿಸ್ತಾರೆ. ಅಂದ್ರೆ ಅವ್ರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡಲ್ಲ ದೇವ್ರು. ಎದುರಿಸ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಗೊತ್ತಾ? ರೆಸಿಸ್ಟ್ ಅಂದ್ರೆ ತಡಿತಾರೆ ಅಂತ. ದೇವ್ರು ಏನ್ ಮಾಡ್ತಾರಂತೆ? ಅಹಂಕಾರಗಳನ್ನ ತಡಿತಾರೆ. ಅಂದ್ರೆ ಮುಂದೆ ಹೋಗ್ದಿರಂಗೆ, ಮೇಲಕ್ಕೆ ಬರ್ದಿರಂಗೆ ದೇವ್ರು ಏನ್ ಮಾಡ್ತಾರೆ? ಅವ್ರನ್ನ ತಡಿತಾರೆ. ನೀನ್ ಇಷ್ಟೇ ಸಾಕು ನಿನ್ ಲೈಫಲ್ಲಿ, ಇದಕ್ ಮೇಲೆ ನೀನ್ ಮುಂದೆ ಹೋಗ್ಬೇಡ ಅಂತ ದೇವ್ರು ಏನ್ ಮಾಡ್ತಾರೆ? ತಡಿತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಗಾಡ್ ರೆಸಿಸ್ಟ್. ಇಂಗ್ಲಿಷ್ ಅಲ್ಲಿ ಅದೇ ಅಲ್ಲ ಮಾಡೋದು, ಓದು. ಗಾಡ್ ರೆಸಿಸ್ಟ್ ದ ಪ್ರೌಡ್. ಅಂದ್ರೆ ದೇವ್ರು ಏನ್ ಮಾಡ್ತಾರೆ? ರೆಸಿಸ್ಟ್ ಮಾಡ್ತಾರೆ, ತಡಿತಾರೆ. ದೇವ್ರು ಏನ್ ಮಾಡ್ತಾರಂತೆ? ತಡಿತಾರೆ. Grace to the humble. He gives grace to the humble. ಕೃಪೆಯನ್ನ ದೇವ್ರು ಏನ್ ಮಾಡ್ತಾರೆ? ಕೊಡ್ತಾರೆ, ದಯಪಾಲಿಸ್ತಾರೆ. ಬುದ್ಧಿ ಮಾತಿ ಕೇಳೋವ್ರಿಗೆ ದೇವ್ರು ಏನ್ ಮಾಡ್ತಾರೆ? ಕೊಡ್ತಾರೆ. ಅನುಗ್ರಹಿಸೋದಲ್ಲ, ಕೊಡ್ತಾರೆ. ದೇವ್ರು ನಮಗೆ ಕೃಪೆಯನ್ನ ಕೊಡ್ಬೇಕಂದ್ರೆ ನಾವು ಬುದ್ಧಿ ಮಾತು ಕೇಳೋರಾಗಿರ್ಬೇಕು, ಅಹಂಕಾರಿಗಳಾಗಿರ್ಬಾರ್ದು. ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರ, ದೇವ್ರೇ ಈ ಪರಿಸ್ಥಿತಿಯಿಂದ ನನ್ನ ಬಿಡುಗಡೆ ಮಾಡು, ನನ್ನ ಮೇಲಕ್ಕೆತ್ತು, ಆರ್ಥಿಕವಾಗಿ ಆಶೀರ್ವಾದ ಮಾಡು, ಈ ಸಮಸ್ಯೆಗಳಿಂದ ಬಿಡುಗಡೆ ಮಾಡು. ಆದ್ರೆ ನೀವೇನ್ ಮಾಡಲ್ಲ? ಹೇಳಿದ ಮಾತೆ ಕೇಳಲ್ಲ, ಅಹಂಕಾರಿಗಳ ತರ ಇರ್ತೀರಾ. ಅಹಂಕಾರ ಪಟ್ಕೊಂಡು ನಿಮ್ ಪಾಟಿಗೆ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಯ್ತಾ ಇರ್ತೀರಾ. ಇವಾಗ ದೇವ್ರು ಏನ್ ಮಾಡ್ಬೇಕು? ನಿಮ್ಗೆ ನಿಮ್ ಮಾತು ಕೇಳ್ಬೇಕಾ? ನಿಮ್ಗೆ ಯಾರೋ ಅವ್ರು ಇಷ್ಟಪಟ್ಟಂಗೆ ಅವ್ರು ಇಷ್ಟ ಬಂದಂಗೆ ಯಾರು ಬದುಕ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾರೆ? ತಡಿತಾರೆ. ಹೆಸರಿಗೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಇಷ್ಟ ಬಂದಂಗೆ ಬದುಕೋರ್ನ ದೇವ್ರ ಏನ್ ಮಾಡ್ತಾರೆ? ತಡಿತಾರೆ. ಆದ್ರೆ ಬುದ್ಧಿ ಮಾತು ಕೇಳೋನ್ಗೆ ದೇವ್ರ ಏನ್ ಮಾಡ್ತಾರೆ? ಕೃಪೆಯನ್ನು ಅನುಗ್ರಹಿಸಿ ಮುಂದೆ ಕಳಿಸ್ತಾರೆ. ತಲೆಗೆ ಹೋಗ್ತಾ ಇದೆಯಾ? ಇಷ್ಟ ಬಂದಂಗೆ ನಡ್ಕೊಳ್ಳೋನ ದೇವ್ರ ಏನ್ ಮಾಡ್ತಾರೆ? ತಡಿತಾರೆ. ಆದ್ರೆ ಬುದ್ಧಿ ಮಾತು ಕೇಳ್ಕೊಳ್ಳೋನ್ಗೆ ಏನ್ ಮಾಡ್ತಾರೆ? ದೇವ್ರು ಕೃಪೆಯನ್ನು ಕೊಟ್ಟು ಮುಂದೆ ಕಳಿಸ್ತಾರೆ. ಎಷ್ಟು ಜನ ಮುಂದೆ ಹೋಗ್ಬೇಕು ಜೀವನದಲ್ಲಿ ಅನ್ಕೊಂತ ಇದ್ದೀರಾ? ದೇವ್ರು ನಿಮ್ಮನ್ನ ತಡಿಬೇಕಾ? ದೇವ್ರು ನಿಮ್ಮನ್ನ ತಡಿಬೇಕಾ? ದೇವ್ರು ನಿಮ್ಮನ್ನ ತಡಿಬೇಕಾ? ತಡಿಬಾರ್ತಾನೆ. ಆದ್ರೆ ಆ ಬುದ್ಧಿ ಮಾತನ್ನ ನಾವೇನ್ ಮಾಡ್ಬೇಕು? ಶ್ರೇಷ್ಠವೆಂದು ಎಣಿಸಿ ಅದನ್ನ ಕೇಳಿಸ್ಕೊಂಡು ದೇವ್ರ ಮುಂದೆಗಡೆ ತಗ್ಗಿಸ್ಕೋಬೇಕು ನಾವು. ಹಲ್ಲೆಲೂಯಾ. ನಮ್ಮ ತಪ್ಪುಗಳನ್ನ ಏನ್ ಮಾಡ್ಬೇಕು? ದೇವ್ರ ಮುಂದೆ ಹೇಳ್ಕೊಂಡು ತಗ್ಗಿಸ್ಕೋಬೇಕು. ನಾವು ಮಾಡಿರೋ ತಪ್ಪಿಗೆ ಯಾರು ಬುದ್ಧಿ ಮಾತು ಹೇಳಿದ್ರು ಅದನ್ನ ನಾವು ವಿರೋಧಿಸಲೇಬಾರ್ದು. ಅಂಥವ್ರಿಗೆ ಮಾತ್ರ ದೇವ್ರ ಏನ್ ಮಾಡ್ತಾರೆ? ಕೃಪೆಯನ್ನ ಅನುಗ್ರಹಿಸ್ತಾರೆ. ದೇವ್ರ ಮುಂದ್ಗಡೆ ನಾವೇನಾಗಿರ್ಬೇಕು? ದೀನರಾಗಿರ್ಬೇಕು. ನಾವು ದೇವ್ರ ಮುಂದ್ಗಡೆ ಹೆಂಗಿರ್ಬೇಕು ಹೇಳ್ರಿ? ದೀನರಾಗಿರ್ಬೇಕು. 1 ಪೇತ್ರ 5ನೇ ಅಧ್ಯಾಯ 5ನೇ ವಾಕ್ಯ ಏನ್ ಹೇಳುತ್ತೆ ನೋಡ್ರಿ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೀವೆಲ್ಲರೂ ಹೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಆಮೇಲೆ ಹೀಗಿರುವುದರಿಂದ ದೇವರು ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ. ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ವಾಕ್ಯ? 5ನೇ ವಾಕ್ಯ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಹೇಳ್ರಿ?
ಇವಾಗ 6ನೇ ವಾಕ್ಯ ನಾವೇನ್ ಮಾಡ್ತಾ ಇದೀವಿ, ಏನ್ ಓದ್ತಾ ಇದೀವಿ? ದೇವ್ರ ಮೇಲೆ ಕೆತ್ತಾರೆ ಅಂತ ಓದ್ತಾ ಇದೀವಿ. ಆದ್ರೆ 5ನೇ ವಾಕ್ಯನ ಏನ್ ಹೇಳ್ತಾ ಇದೆ? ಸಬ್ಮಿಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಸಬ್ಮಿಟ್ ಮಾಡ್ಕೊಳ್ರಿ ಯವನಸ್ಥರೇ. ಇನ್ನೊಂದ್ಸರಿ ಓದಿ ಆ ವಾಕ್ಯ, ನೀವು ಇನ್ನೂ ತಲೆಗೆ ಹೋಗಿರಿ. ಏನಾಗಿರ್ಬೇಕಂತೆ? ಅಧೀನವಾಗಿರ್ಬೇಕು. ಅಂದ್ರೆ ದೊಡ್ಡವರು ಏನು ಒಳ್ಳೇದು ಹೇಳಿದ್ರು ಅದಕ್ಕೆ ಏನಾಗ್ಬೇಕು? ಅಧೀನರ. ಇಲ್ಲಿ ಪಾಯಿಂಟ್ ದೊಡ್ಡವರು ಚಿಕ್ಕವರಲ್ಲ. ಇಲ್ಲಿ ಪಾಯಿಂಟ್ ಏನು? ಯಾರು ಬುದ್ಧಿ ಹೇಳ್ತಾರೋ ಅದಕ್ಕೆ ನಾವು ಅಧೀನವಾಗ್ಬೇಕು. ಎಷ್ಟು ಅರ್ಥ ಆಗ್ತದೆ ಹೇಳ್ತಾರದು? ತಲೆಗೆ ಹೋಗ್ತಾ ಇದೆಯಾ? ಯಾರು ಒಳ್ಳೇದು ಹೇಳಿದ್ರು ಆ ಒಳ್ಳೆ ಮಾತುಗಳಿಗೆ ನಾವೇನಾಗ್ಬೇಕು? ಅಧೀನವಾಗ್ಬೇಕು. ಅಧೀನವಾದ್ರೆ ಮಾತ್ರನೇ ಈ 6ನೇ ವಾಕ್ಯ ಓದ್ತಾ ಇದೀವಿ ನೋಡ್ರಿ. ಅಲ್ಲಿ ಅಧೀನವಾದ್ರೆ, ಅಲ್ಲಿ ಹೇಳುವಂತ ಬುದ್ಧಿ ಮಾತಿಗೆ ಅಧೀನವಾದ್ರೇನೆ ಇಲ್ಲಿ 6ನೇ ವಾಕ್ಯದಲ್ಲಿ ದೇವ್ರ ಮುಂದೆ ತಗ್ಗಿಸ್ಕೊಳಕ್ಕಾಗೋದು. ನಿನ್ನ ಸಹೋದರನನ್ನ ನಿನ್ನಂತೆಯೇ ಪ್ರೀತಿಸು. ಅರ್ಥ ಏನು? ಅರ್ಥ ಏನು? ಇದಕ್ಕೂ ಅದಕ್ಕೂ ಅರ್ಥ ಏನು? ಇವಾಗ ದೇವ್ರು ನಿಮ್ಮ ಹತ್ರ ಹೆಂಗ್ ಮಾತಾಡ್ತಾರೆ? ಓಲಿ ವಾಕ್ಯದ ಮೂಲಕ ಎರಡನೇದು ಸ್ವಪ್ನದ ಮೂಲಕ, ದರ್ಶನದ ಮೂಲಕ, ಜನರ ಮೂಲಕ. ನೀವು ರೆಸಿಸ್ಟ್ ಮಾಡಿ 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 ಅದು ತಡೆದು ಏನಾಗ್ಬಿಟ್ಟಿದೆ ನಿಮ್ಗೆ ಬೈಬಲ್ ಮೂಲಕ, ವಾಕ್ಯ ಮೂಲಕ, ದರ್ಶನ ಮೂಲಕ ಲೆವೆಲ್ ದಾಟ್ಬಿಟ್ಟಿದ್ದೀರ ನೀವು. ಆ ಲೆವೆಲ್ ಎಲ್ಲ ದಾಟ್ಕೊಂಡು ಹೋಗ್ಬಿಟ್ಟಿದ್ದೀರಲ್ಲ. ದಾಟ್ಕೊಂಡು ಹೋಗ್ಬಿಟ್ಟು ಇವಾಗ ಏನ್ ಮಾಡ್ಬೇಕು? ನಿಮ್ಮ ದೇವ್ರು ಹೋಗ್ಲಿ ವಾಕ್ಯ ಓದ್ತೀರಾ, ಓದ್ಬೇಕಾದ್ರೂ ಅದು ನಿಮ್ಗೆ ಏನ್ ಮಾಡ್ತಾ ಇಲ್ಲ? ತಾಗ್ತಾ ಇಲ್ಲ. ದೇವ್ರು ಏನೋ ದರ್ಶನದಲ್ಲಿ ಮಾತಾಡ್ಬೇಕಂದ್ರೆ ಕೆಟ್ಟದಾಗಿ ಬಂದ್ರೆ ಅವ್ರಿಗೇನೋ ಅಂತ ಅವ್ರು ತಳ್ಬಿಡ್ತೀವಿ, ಒಳ್ಳೇದಾಗಿ ಬಂದ್ರೆ ನಾವು ತಗೋತೀವಿ. ನಮ್ಮ ಆಕ್ಟಿವಿಟೀಸ್ ಏನು? ಸಬ್ಮಿಟ್ ಯುವರ್ ಸೆಲ್ಫ್. ನಿಮ್ಮನ್ನೇ ನೀವು ಏನ್ ಮಾಡ್ಬೇಕು? ಅಧೀನರಾಗದ ಕಲೀರಿ. ಒಳ್ಳೆ ವಿಷಯಗಳಿಗೆ ಸರೆಂಡರ್ ಆಗ್ರಿ, ಒಳ್ಳೆ ಮಾತುಗಳಿಗೆ ಸರೆಂಡರ್ ಆಗ್ರಿ. ಎಲ್ಲ ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳ್ರಿ, ಮುಖ ನೋಡ್ಕೊಂಡು ಹೇಳ್ರಿ, ಒಳ್ಳೆ ಬುದ್ಧಿ ಮಾತುಗಳಿಗೆ ಸರೆಂಡರ್ ಆಗ್ರಿ ಫಸ್ಟ್ ಅಂತ. ಒಳ್ಳೆ ಬುದ್ಧಿ ಮಾತುಗಳಿಗೆ ಏನಾಗ್ಬೇಕು? ನಾವು ಸರೆಂಡರ್ ಆಗ್ರಿ. ಒಳ್ಳೆ ಬುದ್ಧಿ ಮಾತುಗಳಿಗೆ ಸರೆಂಡರ್ ಆಗೋದೇನೆ ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋದು. ಸರೆಂಡರ್ ಆಗದಿರೋರು ಇವಾಗ ಬುದ್ಧಿ ಮಾತು ಕೇಳೋದ್ರ ಬಗ್ಗೆ ಹೇಳಿದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ವಾಕ್ಯ? ಅದಲ್ಲ ದೇವರು ಅಹಂಕಾರಿಗಳನ್ನ ಎದುರಿಸಿ. ಅದ್ರ ಅರ್ಥ ಏನು? ಯಾರು ಒಳಪಡಲ್ವೋ, ಬುದ್ಧಿ ಮಾತು ಯಾರು ಒಳಪಡಲ್ವೋ ಅವರು ದೇವರ ದೃಷ್ಟಿಯಲ್ಲಿ ಏನಂತೆ? ಅಹಂಕಾರಿಗಳು. ಅವ್ರನ್ನ ದೇವ್ರ ಏನ್ ಮಾಡ್ತಾರೆ? ತಡಿತಾರೆ. ಬುದ್ಧಿ ಮಾತುಗಳಿಗೆ ಒಳಪಡದೆ ಅವ್ರನ್ನ ದೇವ್ರ ಏನ್ ಮಾಡ್ತಾರೆ? ತಡಿತಾರೆ. ಅವ್ರ ಜೀವನದಲ್ಲಿ ಎಲ್ಲೂ ಹೋಗಕ್ಕಾಗಲ್ಲ ಮೇಲೆ. ಎಷ್ಟು ಜನ ಜೀವನದಲ್ಲಿ ಮೇಲೆ ಬರ್ಬೇಕು ಅನ್ಕೊಂತ ಇದ್ದೀರಾ? ಬುದ್ಧಿ ಮಾತುಗಳಿಗೆ ಒಳಪಡ್ರಿ. ಬುದ್ಧಿ ಮಾತಿಗೆ ಒಳಪಡೋದೇನೆ ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋದು. ಇದು ಇದು ನಮ್ಗೆ ಗೊತ್ತಿಲ್ಲದೆ ಹೋಗ್ಬಿಡುತ್ತೆ. ನಮ್ಮ ಪ್ರಕಾರ ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋದಂದ್ರೆ ಏನು? ಮೊಣಕಲ್ ಹಾಕೋದು, ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಉಪವಾಸ ಮಾಡೋದು. ಹಿಂಗ್ ಮಾಡಿದ್ರೆ ನಾವೇನ್ ಮಾಡ್ತಾ ಇದೀವಿ? ದೇವ್ರ ಮುಂದ್ಗಡೆ ತಗ್ಗಿಸ್ಕೊಂತ ಇದೀವಿ ಅನ್ಕೊಂತ. ಇದೆಲ್ಲ ಒಂದು ಆಕ್ಟ್ ಅಷ್ಟೇ, ಒಂದು ಕ್ರಿಯೆ. ಆದ್ರೆ ನಿಜವಾಗಿ ಎಲ್ಲಿ ತಗ್ಗಿಸ್ಕೋಬೇಕು ನಾವು? ಆ ಬುದ್ಧಿ ಮಾತುಗಳಿಗೆ ಒಳಪಟ್ಟಾಗ ನಾವು ದೇವ್ರ ಮುಂದ್ಗಡೆ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾ ಇರ್ತೀವಿ? ತಗ್ಗಿಸ್ಕೊಂತ. ದೇವರು ಅಹಂಕಾರಿಗಳನ್ನ ತಡಿತಾರೆ, ದೀನರಿಗಾದರೂ ಕೃಪೆಯನ್ನ ಅನುಗ್ರಹಿಸ್ತಾರೆ. 6ನೇ ವಾಕ್ಯ, ಆದುದರಿಂದ ಕರ್ತನ ಮುಂಭಾಗದಲ್ಲಿ ನೀವೇನ್ ಮಾಡ್ಬೇಕು? ತಗ್ಗಿಸ್ಕೊಳ್ಳಿ, ಆಗ ನಿಮ್ಮನ್ನು ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ.
ನಮ್ಮನ್ನ ಮೇಲೆ ಕೆತ್ಕೊಂಬರೋದು ಯಾರು? ದೇವರು. ತಕ್ಕ ಕಾಲದಲ್ಲಿ ನಮ್ಮನ್ನ ಮೇಲೆ ಕೆತ್ಕೊಂಬರೋದೇ ದೇವರು. ಆದ್ರೆ ನಮ್ಮನ್ನ ಮೇಲೆ ಕೆತ್ತಬೇಕಂದ್ರೆ ನಾವು ಕೃಪೆ ಹೊಂದ್ಕೊಳ್ಳಕ್ಕೆ ಯೋಗ್ಯರಾಗಿರ್ಬೇಕು. ಅಂದ್ರೆ ನಮ್ಮನ್ನ ಮೇಲೆ ಕೆತ್ಕೊಂಡ್ಬರುವಂತ ಕೃಪೆನ ದೇವ್ರು ನಮಗೆ ಅನುಗ್ರಹಿಸ್ಬೇಕಂದ್ರೆ ನಾವು ಬುದ್ಧಿ ಮಾತುಗಳಿಗೆ ಒಳಪಡೋರಾಗಿರ್ಬೇಕು. ಬುದ್ಧಿ ಮಾತುಗಳಿಗೆ ಒಳಪಡೋರು ಮಾತ್ರನೇ ನೆಕ್ಸ್ಟ್ ಲೆವೆಲ್ಗೆ ಮೇಲೆ ಹೋಗಕ್ಕಾಗೋದು. ಎಷ್ಟು ಜನ ನೆಕ್ಸ್ಟ್ ಲೆವೆಲ್ ಮೇಲೆ ಹೋಗ್ಬೇಕಂತ ಇಷ್ಟಪಡ್ತಾ ಇದ್ದೀರಾ? ಬುದ್ಧಿ ಮಾತುಗಳಿಗೆ ಒಳಪಡೋರು ಮಾತ್ರನೇ ಜೀವನದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕಾಗೋದು. ಎಲ್ಲ ವಾಮಿಟಾರಿಕೆ ಮಾಡಿ ಬುದ್ಧಿ ಮಾತುಗಳಿಗೆ ಒಳಪಟ್ರೆ ದೇವ್ರು ನನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾರೆ ಅಂತ. ಬುದ್ಧಿ ಮಾತುಗಳಿಗೆ ಒಳಪಟ್ರೆ ದೇವ್ರು ನನ್ನ ಏನ್ ಮಾಡ್ತಾರೆ? ನೆಕ್ಸ್ಟ್ ಲೆವೆಲ್. ಅದೇ ತಾನೇ ವಾಕ್ಯ ಹೇಳ್ತಾ ಇದೆ. ಕರ್ತನ ಮುಂಭಾಗದಲ್ಲಿ ನೀವೇನ್ ಮಾಡ್ಬೇಕು? ತಗ್ಗಿಸ್ಕೊಳ್ರಿ, ಆಗ ನಿಮ್ಮನ್ನ ಏನ್ ಮಾಡ್ತಾರೆ? ತಕ್ಕ ಕಾಲದಲ್ಲಿ ಸಮಯದಲ್ಲಿ ಮೇಲೆ ಕೆತ್ತಾರೆ. ಅಂದ್ರೆ ನಾವು ಫಸ್ಟ್ ವಾಕ್ಯ ಏನ್ ಓದ್ವಿ? ರಾಜರ ಸ್ನೇಹ, ರಾಜರ ಫ್ರೆಂಡ್ಶಿಪ್. ನಮ್ಮನ್ನ ಅಲ್ಲಿಂದ ಅಲ್ಲಿ ಲೆವೆಲ್ಗೆ ನಮ್ಮನ್ನ ತಗೊಂಡೋಗಿ ಕುಣಿಸ್ಬೇಕಂದ್ರೆ ನಾವು ಹೆಂಗಿರ್ಬೇಕು ಹೇಳ್ರಿ? ಬುದ್ಧಿ ಮಾತುಗಳಿಗೆ ಒಳಪಡೋರಾಗಿರು. ದೇವ್ರ ವಾಕ್ಯ ಏನ್ ಹೇಳುತ್ತೆ ಹೇಳ್ರಿ? ದೀನರನ್ನ ತಿಪ್ಪೆಯಿಂದ ಮೇಲೆ ಕೆತ್ತಿ ಸಿಂಹಾಸನದಲ್ಲಿ ಮೇಲೆ. ಎಲ್ಲಾ ದೀನರನ್ನ ಸಿಂಹಾಸನ ಕುಣಿಸಕಾಯ್ತದ? ಯಾವ ದೀನರನ್ನ ಮೇಲೆ ಕುಣಿಸ್ತಾರೆ ದೇವ್ರು? ಬುದ್ಧಿ ಮಾತನ್ನ ಕೇಳುವಂತ ದೀನರನ್ನ ಮಾತ್ರನೇ ಮೇಲೆ ತಗೊಂಡು ಕುಣಿಸ್ತಾರೆ ದೇವ್ರು. ನಮ್ ಪ್ರಾಬ್ಲಮ್ ಅಂದ್ರೆ ನಾನು ದೀನನಾಗಿದ್ದೇನೆ, ನಾನು ಇದಾಗಿದ್ದೇನೆ, ದೇವ್ರೆ ನನ್ನ ಮೇಲೆ ಕೆತ್ತು. ಎಲ್ಲಾರು ಇಲ್ಲ. ಎಲಿಯನ ಕಾಲದಲ್ಲಿ ಅನೇಕ ಬಡವಿದಿಯರಿದ್ರು. ಆದ್ರೆ ಒಬ್ಬರ ಮನೆಗೆ ಮಾತ್ರ ದೇವ್ರು ಕಳಿಸಿದ್ದು. ಸ್ವಾಮಿ ಅವನು 38 ವರ್ಷದಿಂದ ಬೆಡ್ ಮೇಲೆ ಮಲ್ಕೊಂಡಿದ್ನಲ್ಲ, ಅಲ್ಲಿ ತುಂಬಾ ಜನ ಇದ್ರು. ಆದ್ರೆ ಹೋಗಿದ್ದು ಆಸ್ಕೊಂಡಿದ್ದು ಒಬ್ರೆ. ನಿಮ್ ಟೈಮ್ ಬರೋವರೆಗೂ ನೀವು ಕಾಯ್ರಿ, ದೀನರಾಗಿರ್ರಿ, ದೇವ್ರು ಹೇಳೋದನ್ನ ಕೇಳಿಸ್ಕೊಳ್ರಿ, ಬುದ್ಧಿ ಮಾತುಗಳಿಗೆ ಒಳಪಡ್ರಿ. ಆ ಬುದ್ಧಿ ಮಾತೇ ಗೌರವವೆಂದು, ಉತ್ತಮವೆಂದು, ಶ್ರೇಷ್ಠವೆಂದು ಎಣಿಸ್ರಿ. ನಮ್ ಜೀವನ ಹೆಂಗಿರ್ಬೇಕಂದ್ರೆ ಯಾರ್ಯಾರು ನನಗೆ ಬುದ್ಧಿ ಮಾತು ಹೇಳ್ತಾರೋ ಅಂತ ಹುಡ್ಕೋರಾಗಿರ್ಬೇಕು ನಾವು. ನಮ್ಗೆ ಏನಾಗ್ಬಿಟ್ಟಿದೆ? ನಮ್ಮ ಮನಸ್ಸು ಮರಗಟ್ಬಿಟ್ಟಿದೆ. ನಮ್ಮ ಮನಸ್ಸು ಏನಾಗ್ಬಿಟ್ಟಿದೆ ಹೇಳಿ? ಮರಗಟ್ಬಿಟ್ಟಿದೆ. ಯಾರ ಬುದ್ಧಿ ಮಾತು ನಾನು ಕೇಳಿಸ್ಕೋಬಾರ್ದು ಅಂತ ನಾವೇನಾಗ್ಬಿಟ್ಟಿದೀವಿ? ಮರಗಟ್ಸ್ಕೊಂಡ್ಬಿಟ್ಟಿದೀವಿ ನಮ್ಮ ಮನಸ್ಸನ್ನ. ಬಟ್ ಅದಕ್ಕೆ ಬದಲಾಗಿ ನಾವ್ ಹೆಂಗಿರ್ಬೇಕು? ಯಾರು ನನ್ನ ಬುದ್ಧಿ ಮಾತು ಹೇಳ್ತಾರೋ ಅಂತ ಹುಡ್ಕೋರಾಗಿರ್ಬೇಕು ನಾವು. ನಮ್ಗೇನಂದ್ರೆ ಬುದ್ಧಿ ಮಾತು ಹೇಳಿದ್ರೆ ಅವ್ರು ಕಂಡ್ರೆ ನಮ್ಗೆ ಆಗಲ್ಲ. ನಾನು ಬಂದು ಇವ್ರೇನ್ ಹೇಳೋದು, ಅವ್ರು ನನಗೆ ಹೇಳೋದು, ಅದಕ್ಕೆ ಇದ್ದಂಗೆ ಇದ್ದೀರಾ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಇದ್ದಂಗೆ ಇದೀವಿ ಒಂದು ಅರ್ಥ ಏನು? ಇದ್ದಂಗೆ ಇರೋ ಜಾಗದಲ್ಲಿ ನಮಗೆ ಊಟಕ್ಕೆ ದೇವ್ರು ಕೊರತೆ ಮಾಡಿಲ್ಲ, ಕಮ್ಮಿ ಮಾಡಿಲ್ಲ. ಹಾಕೊಳ್ಳೋ ಬಟ್ಟೆಗೆ ಏನ್ ಮಾಡಿಲ್ಲ ದೇವ್ರು? ಕಮ್ಮಿ ಮಾಡಿಲ್ಲ. ಮನೆ ಕಮ್ಮಿ ಮಾಡಿಲ್ಲ, ರೇಷನ್ ಕಮ್ಮಿ ಮಾಡಿಲ್ಲ. ಆದ್ರೆ ನೆಕ್ಸ್ಟ್ ಲೆವೆಲ್ ಮಾತ್ರ ಹೋಗ್ಬಿಟ್ಟಿಲ್ಲ. ನೆಕ್ಸ್ಟ್ ಲೆವೆಲ್ ಹೋಗ್ದಿರಂಗೆ ತಡೆಯೋದು ಯಾರು? ದೇವ್ರೆ. ಯಾಕಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಮೇಲೆ ಕೆತ್ತೋದು ಯಾರು? ದೇವ್ರೆ. ಏನು ಕೊರತೆ ಇಟ್ಟಿಲ್ಲ, ಆದ್ರೆ ದೇವ್ರು ಮಾತ್ರ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಬಿಡಲ್ಲ. ದೇವರೇ ತಡೆದಿದ್ದಾರೆ. ದೇವರು ತಡೆದ್ರೆ ನೀವೇನು ಉಪವಾಸ ಮಾಡಿದ್ರು ಮುಂದಕ್ಕೆ ಹೋಗಕ್ಕಾಗಲ್ಲ. ದೇವರು ಒಂದು ವ್ಯಕ್ತಿನ ತಡೆದ್ರೆ ಯಾವ ಪ್ರಾರ್ಥನೆಯಿಂದಲೂ ಉಪವಾಸದಿಂದಲೂ ನೀವು ಲೈಫಲ್ಲಿ ಮುಂದೆ ಹೋಗಕ್ಕಾಗಲ್ಲ. ಇವತ್ತು ನಾವು ಬುದ್ಧಿ ಮಾತಿಗೆ ದೇವರು ಒಪ್ಪಿಸ್ಕೊಟ್ರೆ, ದೇವ್ರ ಮುಂದ್ಗಡೆ ತಗ್ಗಿಸ್ಕೊಂಡ್ರೆ, ದೇವ್ರು ನಮ್ಮ ಕೃಪೆಯನ್ನ ಕೊಟ್ಟು ಮೇಲೆ ಕೆತ್ತಾರೆ ನಮ್ಮನ್ನ. ಹಲ್ಲೆಲೂಯಾ. ನಮಗೆ ಕೃಪೆಯನ್ನ ಕೊಟ್ಟು ದೇವ್ರು ನಮ್ಮನ್ನು ಮುಂದೆ ಕಳಿಸ್ಬೇಕು. ಎಲ್ಲ ವಾವಿಡರಿಕೆ ಮಾಡಿ, ಇವತ್ತಿಂದ ದೇವ್ರು ನನ್ನ ಕೃಪೆಯನ್ನ ಕೊಟ್ಟು ನನ್ನ ಮುಂದೆ ಕಳಿಸ್ಲಿ, ಮೇಲೆ ಕೆತ್ತಲಿ. ಆಮೇಲೆ ಏನ್ ಮಾಡ್ಬೇಕು? ನಾವು ಬುದ್ಧಿ ಮಾತಿಗೆ ಒಪ್ಪಿಸ್ಕೊಟ್ರೆ, ಬುದ್ಧಿ ಮಾತಿಗೆ ಒಳಪಟ್ರೆ ದೇವ್ರು ನಮ್ಮ ಕೃಪೆಯನ್ನ ಕೊಟ್ಟು ನಮ್ಮನ್ನ ಮೇಲೆ ಕೆತ್ತಾರೆ. ಆಮೇಲೆ ಇವತ್ತು ನಮ್ಮನ್ನ ಮೇಲೆ ಕೆತ್ತಬೇಕಂದ್ರೆ ತಿನ್ನೋ ಊಟಕ್ಕೆ ಕೃಪೆ ಬೇರೆ, ಆದ್ರೆ ಜನರಲೈಸ್ಡ್, ಅದು ಎಲ್ಲಾರ್ಗು ಕೊಡೋ ಕೃಪೆನೆ. ದೇವ್ರ ವಾಕ್ಯ ಹೇಳುತ್ತೆ, ಕೆಟ್ಟವ್ರ ಮೇಲೂ ಒಳ್ಳೆಯವ್ರ ಮೇಲೂ
ದೇವ್ರು ಏನ್ ಮಾಡ್ತಾರೆ, ಮಳೆ ಸುರಿಸ್ತಾರೆ. ಕೆಟ್ಟವ್ರ ಮೇಲೂ ಒಳ್ಳೆಯವ್ರ ಮೇಲೂ ಏನ್ ಮಾಡ್ತಾರೆ, ಬಿಸಿಲು ಬರಂಗ್ ಮಾಡ್ತಾರೆ. ಎಲ್ಲಾನು ಒಂದೇ ತರ ಕಾಪಾಡ್ತಾವ್ರೆ. ಎಲ್ಲಾರ್ಗು ಹಂಗಾದ್ರೆ ಏನಿದೆ, ಕೃಪೆ ಇದೆ ಎಲ್ಲಾರ್ಗು. ಆದ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ಮೇಲೆ ಹೋಗ್ಬೇಕು ಕೃಪೆ ಅಂದ್ರೆ, ಅದಕ್ಕೆ ನಾವೇನ್ ಮಾಡ್ಬೇಕು, 100% ತಗ್ಗಿಸ್ಕೊಳ್ಳೇಬೇಕು. ಅಂದ್ರೆ 100% ದೇವ್ರ ಮಾತಿಗೆ ನಾವೇನಾಗ್ಬೇಕು, ಒಳಪಡಲೇಬೇಕು. ಅವಾಗ ಮಾತ್ರ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ತಕ್ಕ ಕಾಲಕ್ಕೆ ಮೇಲೆ ಕೆತ್ತಾರೆ. ಅದಕ್ಕೆ ದೇವ್ರವಾಗ ಕೇಳುತ್ತೆ, ಬಡವನ್ನ ಸಿಂಹಾಸನ ಮೇಲೆ ಕೂಣಿಸ್ತಾರೆ, ಅಲ್ಲಿರೋನ್ನ ತಗೊಂಬಂದು ಕೆಳಗೆ ಹಾಕ್ಬಿಡ್ತಾರೆ. ಇದು ಎಲ್ಲಾನು ದೇವ್ರ ಕೈಲಿ ಆಗುತ್ತೆ. ಬಡವನ್ನ ಮೇಲ್ಕೆತ್ತಕ್ಕೂ ಆಗತ್ತೆ, ಶ್ರೀಮಂತನ ಕೆಳಗಡೆ ಇಳಿಸಕ್ಕೂ ಆಗತ್ತೆ. ಇವತ್ತು ನಾವು ಬಡವರಾಗಿದ್ದೀವಿ. ಬಡವರಾಗಿರೋದಲ್ಲ ಪ್ರಾಬ್ಲಮ್, ಬಡವರಾಗಿದ್ದು ಅಹಂಕಾರದಲ್ಲಿ ಇದೀವಿ ನೋಡ್ರಿ, ಅದೇ ಪ್ರಾಬ್ಲಮ್. ತಿನ್ನಕ್ ಊಟ ಇಲ್ಲ, ಎಷ್ಟು ದಿಮಾಕಿ ಅವನಿಗೆ. ಎಷ್ಟು ಜನ ನೋಡಿ ಬೈಕೊಂಡ್ರಲ್ಲ ನಾವ್ ಹೇಳ್ರಿ. ತಿನ್ನಕ್ ಊಟ ಇರಲ್ಲ, ಹಾಕಳಕ್ ಬೆಟ್ಟ ಇರಲ್ಲ, ಅಹಂಕಾರಕ್ಕೆ ಮಾತ್ರ ಏನು ಕಮ್ಮಿ ಇಲ್ಲ ಅವನಿಗೆ. ಎಷ್ಟು ದಿಮಾಕ್ ನೋಡಿ ಹೆಂಗ್ ನಿಗರ್ಸ್ಕೊಂಡ್ ಹೋಯ್ತಾನೆ ಇವನು ಅಂತ. ತಲೆ ಹೆಂಗ್ ಎತ್ಕೊಂಡ, ತಲೆ ಸ್ವಲ್ಪನೂ ಇಲ್ಲ ಇವನಿಗೆ, ಏನಿಲ್ಲ. ನಾವು ಅದೇ ತರನೇ ಇದೀವಿ ಆಕ್ಚುಲ್ ಆಗಿ. ಏನಂದ್ರೆ ಸ್ವಲ್ಪ ಒಳ್ಳೆ ಬಟ್ಟೆ ಹಾಕೊಂಡಿದೀವಿ ಅಷ್ಟೇ. ನಮ್ಮ ಆಟಿಟ್ಯೂಡ್ ಎಲ್ಲ ಸೇಮ್ ಟು ಸೇಮ್. ಯಾವ್ದ್ರಲ್ಲಿ ನೀವು ಅಹಂಕಾರ ತೋರಿಸ್ತಿರೋ ಅದ್ರಲ್ಲಿ ದೇವ್ರ ಏನ್ ಮಾಡ್ತಾರೆ, ತಡಿತಾರೆ, ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಜಾಸ್ತಿ ಎಗರಾಡ್ತಾ ಇದೀಯಾ, ನಿಲ್ಲು. ಯಾವ್ದ್ರಲ್ಲಿ ಎಗರಾಡ್ತಾ ಇರ್ತೀರೋ ದೇವ್ರ ಏನ್ ಮಾಡ್ತಾರೆ, ಅದ್ರಲ್ಲಿ ನಿಮ್ಮನ್ನ ತಡಿತಾರೆ. ಓ, ನಿನ್ ರಿಲೇಟಿವ್ಸ್ ಜಾಸ್ತಿ ಚೆನ್ನಾಗವ್ರೆ ನಿನ್ ಜೊತೆ, ಅದಕ್ಕೆ ಜಾಸ್ತಿ ಎಗರಾಡ್ತಾ ಇದ್ಯಾ. ಇವಾಗ ರಿಲೇಷನ್ಸ್ ಎಲ್ಲ ದೇವ್ರ ಏನ್ ಮಾಡ್ತಾರೆ, ಸ್ವಲ್ಪ ಬ್ರೇಕ್ ಹಾಕ್ತಾರೆ. ಅವ್ರು ಇರೋದಕ್ಕೆ ನೀನ್ ಎಗರಾಡ್ತಾ ಇರೋದು, ಅವ್ರನ್ನ ಬ್ರೇಕ್ ಹಾಕ್. ಅಂದ್ರೆ ಯಾವ್ದನ್ನ ಇಟ್ಕೊಂಡು ನಾವು ಎಗರಾಡ್ತೀವೋ ಅದನ್ನ ದೇವ್ರು ತಡಿತಾರೆ. ಚೆನ್ನಾಗಿರೋರು ನಿಮ್ಗೆ ಶತ್ರುಗಳಾಗ್ಬಿಡ್ತಾರ. ಅವಾಗ ಯಾವ್ದನ್ನ ಜಾಸ್ತಿ ಪ್ರೀತಿ ಮಾಡ್ತಾ ಇರ್ತೀರೋ ಅದೇ ಹಾಳಾಗೋಯ್ತದೆ. ಯಾರನ್ನ ನೀವು ನಂಬ್ಕೊಂಡಿರ್ತೀರೋ ಅವರೇ ನಿಮಗೆ ರಿವರ್ಸ್ ಆಗ್ಬಿಡ್ತಾರೆ. ಯಾವುದನ್ನ ನೀವು ಅಹಂಕಾರದಿಂದ ಮೆರಿತಾ ಇರ್ತೀರೋ, ಇದೇ ನನ್ನ ಜೀವನ, ಇದೇ ನನ್ಗೆಲ್ಲ ಅದು ಬ್ರೇಕ್ ಆಗ್ತಾರಲ್ಲ, ತಡಿತಾರೆ. ತಡೆದಾಗ ಅದಕ್ಕೆ ಯಾವ್ದ್ರ ಮೇಲೆ ಜಾಸ್ತಿ ಪ್ರೀತಿ ಇಡಬಾರ್ದು. ಏನ್ ನಮ್ಮ ಪ್ರಾಬ್ಲಮ್ ಏನಂದ್ರೆ, ಯಾರಾದ್ರೂ ನಮ್ಮನ್ನ ಚೆನ್ನಾಗಿ ನಮ್ಮ ಜೊತೆ 4 ಮಾತು ಮಾತಾಡ್ಬಿಟ್ರೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಹೋಗ್ಬಿಡುತ್ತೆ. ಪ್ರೀತಿ ಜಾಸ್ತಿ ಹೋಗ್ಬಿಟ್ಟಾಗ ನಾವೇನ್ ಮಾಡ್ಬಿಡ್ತೀವಿ, ದೇವ್ರನ್ನ ಬಿಟ್ಟು ದೂರ ಆಗ್ಬಿಡು. ಅವಾಗ ದೇವ್ರ ದೃಷ್ಟಿಯಲ್ಲಿ ನಾವ್ ಹೆಂಗ್ ಕಾಣಿಸ್ತಾ ಇರ್ತೀವಿ, ಅಹಂಕಾರಿಗಳ ತರ ಕಾಣಿಸ್ತಾ ಇರ್ತೀವಿ. ಇವ್ನು ಸಿಕ್ಕಿದ ತಕ್ಷಣ ಬಾಲ ಬಿಚ್ಬಿಟ್ಟ, ನೋಡ್ದ, ಸ್ವಲ್ಪ ಸಿಕ್ಕಿದ ತಕ್ಷಣ ಬಾಲ ಬಿಚ್ಬಿಟ್ಟ, ನೋಡ್ದ. ಇವನಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ರೆ ಇನ್ನೆಷ್ಟು ಬಾಲ ಬಿಸ್ತಾನೆ ಇವನು ಅಂತೆಲ್ಲ ದೇವ್ರ ಏನ್ ಮಾಡ್ತಾರೆ, ಅಲ್ಲೇ ತಡೆದ್ಬಿಡ್ತಾರೆ. ಯಾಕಂದ್ರೆ ಫ್ಯೂಚರ್ ದೇವ್ರಿಗೆ ಗೊತ್ತು, ಇದೇ ಪೇಸಲ್ಲಿ ಇದೇ ಫಾಸ್ಟ್ ಅಲ್ಲಿ ಹೋದ್ರೆ ಇವ್ನು ಎಷ್ಟು ಬಾಲ ಬಿಚ್ಕಂತಾನೆ ಅನ್ನೋದು ದೇವ್ರಿಗೆ ಗೊತ್ತು. ಅದಕ್ಕೆ ದೇವ್ರ ಏನ್ ಮಾಡ್ಬಿಡ್ತಾರೆ, ಇನ್ನೂ ಇದನ್ನ ಹಿಂಗೆ ಬಿಟ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡುತ್ತೆ ಅಂತೇಳಿ ದೇವ್ರ ಏನ್ ಮಾಡ್ತಾರೆ, ಅಲ್ಲೇ ತಡೆದ್ಬಿಡ್ತಾರೆ. ಇನ್ನೂ ಹೋಯ್ತಾರೆ ಅಂತ. ನಿಮ್ ಪ್ರಾಬ್ಲಮ್ ಏನು? ಏನ್ ನಿಮ್ ಪ್ರಾಬ್ಲಮ್ಮು? ಅದೇ ಈ ಲೋಕದವ್ರು ಹೇಳ್ತಾರೆ ನೋಡ್ರಿ, ಆಶೀರ್ವಾದ ಬಂತಂದ್ರೆ ಮಧ್ಯರಾತ್ರಿ ಛತ್ರಿ ಹಿಡಿದ್ರಂತೆ ಅಂತ. ಅರ್ಧ ರಾತ್ರಿಯಲ್ಲಿ ಛತ್ರಿ ಹಿಡ್ಕೊಂಡು ಹೋದಂತೆ. ಅಲ್ಪ ಯಾರು ಹೇಳ್ರಿ? ಬುದ್ಧಿ ಇಲ್ದಿರೋನು. ಬುದ್ಧಿ ಇಲ್ದಿರೋನ್ಗೆ ಐಶ್ವರ್ಯ ಬಂದ್ರೆ ರಾತ್ರಿಲೂ ಛತ್ರಿ ಹಿಡ್ಕೊಂಡು ಹೋಯ್ತಾನಂತೆ. ನೀವ್ ಯಾರು? ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ರೆ ನೀವ್ ಹೆಂಗ್ ಮಾಡ್ತೀರ ಹೇಳ್ರಿ? ಕಾಣಿಸಲ್ಲ. ದೇವ್ರ ಆಶೀರ್ವಾದ ಮಾಡಿದ್ರೆ ನೀವ್ ಎಲ್ಲಿ ಕಾಣಿಸ್ತೀರಾ? ಅರ್ಧ ರಾತ್ರಿಯಲ್ಲಿ ಛತ್ರಿ ಇಟ್ಕೊಂಡಿರೋ ವಿಶ್ವಾಸಿಗಳೆಲ್ಲ ಕಾಣಾಗ್ಬಿಟ್ರು, ಎಲ್ಲಿ ಹೋದ್ರೋ ಗೊತ್ತಿಲ್ಲ ಪಾಪ. ನಿಜವಾಗ್ಲು ತುಂಬಾ ಜನ ದೇವ್ರ ಆಶೀರ್ವಾದ ಮಾಡಾರೆ ಸಭೆಯಲ್ಲಿ. ಆಶೀರ್ವಾದ ಬಂದಾಗ ಛತ್ರಿ ಹಿಡ್ದಿರೋರಲ್ಲ ಎಲ್ಲಿದಾರೋ ಕೂಡ ಗೊತ್ತಿಲ್ಲ. ಲಾಸ್ಟ್ ಛತ್ರಿ ಆದ್ರೂ ಉಳಿದಿದ್ಯಾ ಗೊತ್ತಿಲ್ಲ.
ಯಾಕಂದ್ರೆ ದೇವ್ರ ಆಶೀರ್ವಾದ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನೀವು ಎಷ್ಟು ತಗ್ಗಿಸ್ಕೋತಿರೋ ಆ ಆಶೀರ್ವಾದಗಳನ್ನ ದೇವ್ರು ಹಂಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾರೆ. ಆದ್ರೆ ದೇವ್ರು ನಿಮಗೆ ಆಶೀರ್ವಾದ ಮಾಡಿದಾಗ ಯಾವಾಗ ಛತ್ರಿ ಹಿಡಕ್ ಸ್ಟಾರ್ಟ್ ಮಾಡ್ತಿರೋ ದೇವ್ರು ತಡೆದು ಬಿಡ್ತಾರೆ. ಅದ್ ಖಾಲಿ ಆಗೋವರೆಗೂ ಛತ್ರಿ ಹಿಡಿತೀರಾ, ಅದ್ ಖಾಲಿ ಆದ್ಮೇಲೆ ಏನ್ ಮಾಡ್ತೀರಾ? ಅಹಂಕಾರಿಗಳನ್ನ ದೇವರು ತಡೀತಾರೆ. ಅಂದ್ರೆ ಅಹಂಕಾರಿಗಳು ಮೇಲಕ್ಕೆ ಬರ್ದಿರಂಗೆ ದೇವರೇ ತಡೆಯೋದು, ಅಹಂಕಾರಿಗಳು ಉದ್ಧಾರ ಆಗದಿರಂಗೆ ದೇವರೇ ತಡೆಯೋದು, ಅಹಂಕಾರಿಗಳು ಆಶೀರ್ವಾದ ಒಂದೇ ಇರಂಗೆ ದೇವರೇ ತಡೆಯೋದು. ಆ ಅಹಂಕಾರಿಗಳು ಬೇರೆ ಯಾರು ಅಲ್ಲ, ನಾವೇ. ಯಾಕಂದ್ರೆ ಹೇಳೋ ಬುದ್ಧಿ ಮಾತುಗಳಿಗೆ ನಾವೇನ್ ಮಾಡ್ತಾ ಇಲ್ಲ, ಕಿವಿಗೊಡ್ತಾ ಇಲ್ಲ. ಹೇಳೋ ಬುದ್ಧಿ ಮಾತುಗಳಿಗೆ ಕಿವಿಗೊಡದೆ ಇರುವಂತ ಅಹಂಕಾರಿಗಳು ನಾವೇ. ಈ ಅಹಂಕಾರಿಗಳನ್ನ ಹೇಳಿದ ಮಾತು ಕೇಳದೆ ಇರುವಂತ ಈ ಅಹಂಕಾರಿಗಳನ್ನ ದೇವ್ರು ಏನ್ ಮಾಡ್ತಾ ಇದಾರೆ? ಮೇಲಕ್ಕೆ ಬರ್ದಿರಂಗೆ ದೇವರು ತಡಿತಾ ಇದ್ದಾರೆ. ಯಾವಾಗ ನಾವು ಬುದ್ಧಿ ಮಾತು ಕೇಳ್ಕೊಂಡು ದೇವ್ರ ಮುಂದೆ ತಗ್ಗಿಸ್ಕೊಂತೀವೋ ದೇವ್ರು ನಮ್ಮ ಕೃಪೆಯನ್ನು ಅನುಗ್ರಹಿಸಿ ನಮ್ಮನ್ನ ಮೇಲೆ ಕೆತ್ತಾರೆ. ದೇವರು ನಿಮ್ಮನ್ನ ತಡೆಯೋದು, ದೇವ್ರು ನಿಮ್ಮನ್ನ ಮೇಲೆ ಕೆತ್ತೋದು ಎರಡು ನಿಮ್ ಕೈಯಲ್ಲೇ ಇದೆ. ಏನ್ ಮಾಡ್ಬೇಕನ್ಕಂತ ಇದ್ದೀರಾ? ಏನ್ ಮಾಡ್ಬೇಕನ್ಕಂತ ಇದ್ದೀರಾ? ನಿಜವಾಗ್ಲು ತಲೆಗೆ ಹೋಗ್ತಾ ಇದೆಯಾ? ಇವಾಗ ಉಪವಾಸ ಮಾಡಿದ್ರೆ ಮೇಲೆ ಬರ್ತೀರಾ? ನೀವು ಉಪವಾಸಕ್ಕೋಸ್ಕರ ದೇವ್ರು ನಿಮ್ ಮೇಲೆ ಕೆತ್ಬಿಟ್ರೆ ಅದರ ಉಪವಾಸ ಮಾಡೋರು ಸಾವಿರಾರು ಜನ ಅವ್ರೆ. 40 ದಿವಸ ಉಪವಾಸ ಮಾಡಿದ್ಮೇಲೂ ಅವನ್ ಬುದ್ಧಿ ಮಾತು ಕೇಳಲ್ಲ. ಇವಾಗ ಅವನೇನ್ ಅನ್ಬೇಕು? 40 ದಿವಸ ಉಪವಾಸ ಮಾಡಿರುವಂತ ಅಹಂಕಾರಿ. ಹೇಳ್ರಿ, ಏನ್ ಹೇಳ್ಬೇಕು ಹೇಳ್ರಿ? ನಾನ್ ಡೈಲಿ 1 hour ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವನ್ನೇನ್ ಹೇಳ್ಬೇಕು? ಡೈಲಿ 1 hour ಪ್ರಾರ್ಥನೆ ಮಾಡುವಂತ ಅಹಂಕಾರಿ. ಅದಕ್ಕೆ ಇಬ್ರು ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಒಬ್ಬ ಪಾಪಿ, ಒಬ್ಬ ಪರಿಚಯ ಏನ್ ಮಾಡ್ತಾನೆ? ನಾನು 3 hour ಪ್ರಾರ್ಥನೆ ಮಾಡ್ತೀನಿ, ದಶಮ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ಇವನ್ ಯಾರು? ಅಹಂಕಾರಿ. ದಶಮಭಾಗ ಕೊಡ್ತಾ ಇರುವಂತ ಅಹಂಕಾರಿ, ಕಾಣಿಕೆ ಕೊಡುತ್ತಿರುವಂತ ಅಹಂಕಾರಿ, ನಿನಗೆ 3 hour ಪ್ರಾರ್ಥನೆ ಮಾಡುವಂತ ಅಹಂಕಾರಿ. ನೀವ್ ಯಾರು? ಯಾರು? ಇವಾಗ ದೇವ್ರು ನೀವು ಮಾಡೋ ಕೆಲಸದ ಮೇಲೆ ದೇವ್ರು ಆಶೀರ್ವಾದ ಮಾಡ್ಬೇಕಾ? ಇಲ್ಲ ನೀವು ಒಳಗಡೆ ತಗ್ಗಿಸ್ಕೊಳ್ಳೋದನ್ನ ನೋಡಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕಾ? ಅವ್ನು ಹೇಳ್ತಾವ, ಅವನ್ ತರ ಅಲ್ಲ ಸ್ವಾಮಿ ನಾನು. ಅವ್ನು ನೋಡ 1 ಹೊತ್ತು ಪ್ರಾರ್ಥನೆ ಮಾಡಕ್ ಕಷ್ಟಪಡ್ತಾವನೆ, ಆದ್ರೆ ನಾನು 3 ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವನು ಉಪವಾಸ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇದ್ದೀನಿ. ಆದ್ರೆ ಇವನಿಗೆ ಯಾವ ಸ್ವಭಾವ ಇಲ್ಲ? ದೇವರ ಮುಂದ್ಗಡೆ ತಗ್ಗಿಸ್ಕೊಳ್ಳುವಂತ ಸ್ವಭಾವ ಇಲ್ಲ. ಅಲ್ಲಿರೋ ಪಾಪಿ ಏನ್ ಹೇಳ್ತಾವನೆ? ದೇವ್ರೇ ನಿನ್ ಕಡೆ ಎತ್ತಿ ನಾನು ಕಣ್ಣೆತ್ತಿ ನೋಡಕೊಂಡು ನನಗೆ, ಅಂದ್ರೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದಾನ ಅಲ್ಲಿ ಅವನು? ಬುದ್ಧಿ ಮಾತು ಕೇಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಪಡ್ತಾವನೆ, ಮನ್ಸಾಂತರ ಪಡ್ತಾವನೆ. ನಾನು ಮಾಡಿರೋ ತಪ್ಪು, ಇದರಿಂದ ನಾನು ತಪ್ಪಿಸ್ಕೋಬೇಕು, ಇದನ್ನ ಬಿಟ್ಟು ನಾನು ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಒಳಗಡೆ ಏನಾಗ್ತದೆ? ಅವನಿಗೆ ಅರಿವು ಉಂಟಾಗ್ತಾ ಇದೆ, ಮನಸ್ಸು ಚೇಂಜ್ ಆಗ್ತಾ ಇದೆ, ಅವನಿಗೆ ಮನಸ್ಸು ಪರಿವರ್ತನೆ ಆಗ್ತಾ ಇದೆ. ಆದ್ರೆ ಇವನ್ಗೆ ಮಾಡ್ತಾ ಇರೋದೇ ಪ್ರಾರ್ಥನೆಯಲ್ಲೂ ಅಹಂಕಾರ ಕಮ್ಮಿ ಆಗಿಲ್ಲ. ನಿಮ್ಮ ಮಾಡುವಂತ ಪ್ರಾರ್ಥನೆಯಲ್ಲಿ ನಿಮಗೆ ಅಹಂಕಾರ ಇರೋದಾದ್ರೆ ದೇವರು ಆ ಪ್ರಾರ್ಥನೆಯನ್ನ ಕೇಳಲ್ಲ. ನೀವು ಮಾಡ್ತಿರೋ ಉಪವಾಸಗಳಲ್ಲಿ ಅಹಂಕಾರ ಇದ್ರೆ ಆ ಉಪವಾಸಗಳಿಗೆ ದೇವರು ಉತ್ತರ ಕೊಡಲ್ಲ.
ನೀವು ಕೊಡ್ತಿರೋ ದಶಮಭಾಗಗಳಿಗೆ ಕಾಣಿಕೆಯಲ್ಲೂ ಅಹಂಕಾರದಿಂದ ಕೊಡೋದಾದ್ರೆ ಅದನ್ನ ದೇವರು ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಅಹಂಕಾರಿಗಳನ್ನ ದೇವರು ತಡಿತಾರೆ. ಅಹಂಕಾರಿಗಳನ್ನ ದೇವರು ತಡಿತಾರೆ. ನಾವೆಷ್ಟೋ ಸರಿ ನಾವು ಕಾಣಿಕೆ ಕೊಡ್ತೇವೆ, ದಶಮಭಾಗ ಕೊಡ್ತೇವೆ, ಆದ್ರೂ ದೇವ್ರು ನನ್ನ ಮಾತನ್ನ ಏನಕ್ಕೆ ಕೇಳಿಸ್ಕೊತಾ ಇಲ್ಲ ಅಂದ್ರೆ ಏನಕ್ಕೆ ದೇವ್ರು ಕೇಳಿಸ್ಕೊತಾ ಇಲ್ಲ? ನೀವು ಬುದ್ಧಿ ಮಾತನ್ನ ಕೇಳಿಸ್ಕೊತಾ ಇಲ್ಲ. ಅದಕ್ಕೆ ದೇವ್ರು ಏನ್ ಮಾಡ್ತಾ ಇದಾರೆ? ತಡಿತಾ ಇದ್ದಾರೆ. ಸಿಂಪಲ್ ಆಗಿ ಮಾಡ್ಬೇಕು. ಇದಕ್ಕೆಲ್ಲ ಉಪವಾಸ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾವು ಮಾಡ್ಬೇಕಾಗಿರೋದೇನು? ದೇವ್ರೇ ನೀನ್ ಹೇಳೋ ಒಳ್ಳೆ ಮಾತುಗಳಿಗೆ ನಾನು ಕಿವಿಗೊಡ್ತೀನಿ. ಯಾರ ಮೂಲಕ ಆದ್ರೂ ಬರ್ಲಿ, ಆ ಬುದ್ಧಿ ಮಾತನ್ನ ಏನ್ ಮಾಡ್ತೀನಿ ನಾನು? ಗೌರವವೆಂದು ಶ್ರೇಷ್ಠವೆಂದು ಎಣಿಸಿ ಅದನ್ನ ನಾನೇನ್ ಮಾಡ್ತೀನಿ? ಅನುಸರಿಸ್ತೀನಿ. ಆ ಬುದ್ಧಿ ಮಾತಿಗೆ ಕಿವಿಗೊಡ್ತೀನಿ ಅಂತ ಹೇಳಿ ನಾವು ಯಾವಾಗ ಒಪ್ಪಿಸ್ಕೊಡ್ತೀವೋ ಅವಾಗ ದೇವ್ರ ಮುಂದೆ ನಾವೇನ್ ಮಾಡ್ತಾ ಇರ್ತೀವಿ? ತಗ್ಗಿಸ್ಕೊಂತ. ಒಂದ್ ವ್ಯಕ್ತಿಗೆ ಯಾವಾಗ ಪರಿವರ್ತನೆ ಆಗುತ್ತೆ ಮನ್ಸು? ಬುದ್ಧಿ ಮಾತನ್ನ ಕೇಳಿಸ್ಕೊಂಡಾಗ ಮಾತ್ರನೇ. ಬುದ್ಧಿ ಮಾತನ್ನ ಕೇಳಿಸ್ಕೊಂಡಾಗ ಮಾತ್ರನೇ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಬುದ್ಧಿ ಮಾತು ಕೇಳಿಸ್ಕೊಂಡ್ರೆ ಮೇಲೆ ಬರ್ತೀರಾ, ಇಲ್ಲ ಅಂದ್ರೆ ಮೂರನೇ ಅಧ್ಯಾಯ 34ನೇ ವಾಕ್ಯಕ್ಕೆ ನಾನು ಹೋಗ್ತಿ. 3:34-35. ಏನು? ವಕ್ರ ಬುದ್ಧಿಯವನು ಯೆಹೋವನಿಗೆ ಅಸಹ್ಯ, ಆಮೇಲೆ ಯಥಾರ್ಥರಿಗೆ ಆತನ ಕೃಪೆಯು ದೊರೆಯುವುದು. ಅದ್ರ ಅಂಡರ್ಲೈನ್ ಮಾಡ್ಕೊಂಡು ಕೃಪೆ ಅಂತ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗತ್ತೆ. ಇಂಗ್ಲಿಷ್ ಅಲ್ಲಿ ಇದೆ ನೋಡಿ, ಬೇಗ ಬೇಗ ಓದ್ಬೇಕು. 3ನೇ ಅಧ್ಯಾಯ 34ನೇ ವಾಕ್ಯ ಮ್ಯಾಮ್. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸು. ಏನಂತೆ? ಇನ್ನೊಂದ್ಸರಿ ಹೇಳಿ. ಯಾರು ಧರ್ಮವನ್ನ ತಿರಸ್ಕರಿಸುವರೋ ಸಾಕು. ಇನ್ನೊಂದ್ ಕಡೆ ಹೊಸ ಒಡಂಬಡಿಕೆಯಲ್ಲಿ ಓದ್ಬೇಕಂದ್ರೆ ಧರ್ಮವನ್ನ ಮೀರಿ ನಡೆಯುವವರೇ ತೊಲಗು. ಯಾರು ಧರ್ಮವನ್ನೇ ಮೀರಿ ನಡೆಯೋದು? ಹೇಳಿದ ಮಾತನ್ನ ಕೇಳದೆ ಇರೋದು, ಹೇಳಿರೋ ಬುದ್ಧಿ ಮಾತಿಗೆ ಒಳಪಡದೆ ಇರೋದು ದೇವರ ದೃಷ್ಟಿಯಲ್ಲಿ ಏನು? ಧರ್ಮವನ್ನ ಮೀರಿ ನಡೆಯೋದು. ಇಲ್ಲಿ ಧರ್ಮವನ್ನ ಮೀರಿ ನಡೆಯೋರಿಗೆ ದೇವ್ರು ಏನ್ ಮಾಡ್ತಾರಂತೆ? ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿ ದೇವರು ಹೇಳುವಂತ ಮಾತುಗಳಿಗೆ ನಾವು ಒಳಪಡದೆ ಹೋದ್ರೆ, ಒಪ್ಪಿಸ್ಕೊಡ್ದೆ ಹೋದ್ರೆ, ಆ ಬುದ್ಧಿ ಮಾತನ್ನ ನಾವು ಶ್ರೇಷ್ಠವಾಗಿ ಎಣಿಸದೆ ಹೋದ್ರೆ ನಮ್ಮನ್ನ ದೇವ್ರು ಏನ್ ಮಾಡ್ತಾರೆ? ಯಾವುದರಿಂದ ತಿರಸ್ಕಾರ? ನೆಕ್ಸ್ಟ್ ಲೆವೆಲ್ ಹೋಗೋದ್ರಿಂದ. ಅಂದ್ರೆ ಇವಾಗ ಅಮೆರಿಕ ಹೋಗಿ ವೀಸಾ ರಿಜೆಕ್ಟ್ ಮಾಡ್ತಾರೆ ನೋಡ್ರಿ, ಆ ತರ ಹೋಗೋದಕ್ಕೆ ರಿಜೆಕ್ಟ್ ಮಾಡ್ತಾರಲ್ಲ ವೀಸಾ, ಅದೇ ತರ ನೀವು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ದೇವ್ರು ಏನ್ ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ನೀವು ಮೇಲೆ ಬರಕ್ಕೆ ದೇವ್ರು ಏನ್ ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ನೀವು ಉದ್ಧಾರ ಆಗಕ್ಕೆ ದೇವ್ರು ಏನ್ ಮಾಡ್ತಾರೆ? ರಿಜೆಕ್ಟ್ ಮಾಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾರದು? ನಿಜವಾಗ್ಲೂ ಅರ್ಥ ಆಗ್ತಾ ಇದೆಯಾ? ನಾನು ಹೇಳ್ಕೊಡೋದು ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಾವು ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ, ನಾವು ಮೇಲೆ ಬರಕ್ಕೆ, ದೇವ್ರು ನಮ್ಮನ್ನ ಮೇಲೆ ಕೆತ್ತಕ್ಕೆ, ನಾವು ಉದ್ಧಾರ ಮಾಡಕ್ಕೆ ದೇವ್ರು ಏನ್ ಮಾಡ್ತಾರೆ? ಅದನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ನಿಮ್ಮ ವಿಜ್ಞಾಪನೆಯನ್ನೇ ದೇವ್ರು ರಿಜೆಕ್ಟ್ ಮಾಡ್ತಾರೆ. ಅಪೀಲ್, ಕೋರ್ಟಲ್ಲಿ ಅಪೀಲ್ ಆಗ್ತಾರೆ ನೋಡ್ರಿ, ವಿಜ್ಞಾಪನೆ ಮಾಡ್ತಾರಲ್ಲ, ಸ್ವಾಮಿ ರಿಕ್ವೆಸ್ಟ್ ಬೇಲ್ ಕೊಡ್ರಿ ಸ್ವಾಮಿ, ಅವಾಗ ಜಡ್ಜ್ ಏನ್ ಹೇಳ್ತಾರೆ? ರಿಜೆಕ್ಟ್. ಆತರ ನಾವೇನ್ ಮಾಡ್ತಾ ಇರ್ತೀವಿ? ಹಂಗೆ ದೇವ್ರ ಹತ್ರ ಏನ್ ಮಾಡ್ತೀವಿ? ಅಪೀಲ್ ಆಗ್ತಾ ಇರ್ತೀವಿ, ರಿಕ್ವೆಸ್ಟ್. ದೇವ್ರೇ ಕಷ್ಟ ಐತೆ ಸ್ವಾಮಿ, ಬಿಡುಗಡೆ ಮಾಡು. ದೇವ್ರೇ ಇವರೆಲ್ಲ ನನ್ನ ತಲೆ ತಿಂತವ್ರೆ, ಇವರಿಂದ ನಾನು ಬಿಡುಗಡೆ ಮಾಡು.
ಈ ಸಮಸ್ಯೆ ಇದೆ ಸ್ವಾಮಿ, ಬಿಡುಗಡೆ ಮಾಡು. ದೇವ್ರು ಏನ್ ಮಾಡ್ತಾರೆ? ಅದನ್ನ ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ? ಅದಕ್ಕೆ ಕಾರಣ ಏನು? ನಾವು ದೇವರನ್ನು ಆ ವಾಕ್ಯ ಇನ್ನೊಂದ್ಸರಿ ಓದಿ. ಯಾರು ಧರ್ಮವನ್ನು ತಿರಸ್ಕರಿಸುವರೋ ಯಾರು ಧರ್ಮವನ್ನ ತಿರಸ್ಕರಿಸ್ತಾರೋ ಅವರನ್ನ ಆತನು ತಿರಸ್ಕರಿಸ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಏನಕ್ಕೆ ದೇವರು ನಮ್ಮ ಮಾತುಗಳನ್ನ ತಿರಸ್ಕಾರ ಮಾಡ್ತಾ ಇದಾರೆ ಅಂದ್ರೆ, ನಾವು ದೇವರ ಮಾತನ್ನ ತಿರಸ್ಕಾರ ಮಾಡ್ತಾ ಇರೋದಕ್ಕೆ ದೇವ್ರು ನಮ್ಮ ಮಾತುಗಳನ್ನ ತಿರಸ್ಕಾರ ಮಾಡ್ತಾ ಇದಾರೆ. ದೇವ್ರು ಹೇಳುವಂತ ಪ್ರತಿಯೊಂದು ಬುದ್ಧಿ ಮಾತುಗಳಿಗೆ ನೀವು ಕಿವಿಗೊಡೋರಾಗಿದ್ರೆ ದೇವ್ರು ನಿಮ್ಮ ಮಾತುಗಳಿಗೂ ಕಿವಿಗೊಡ್ತಾ ಇದ್ರು. ದೇವರ ಮಾತನ್ನ ನಾವು ಕೇಳಲ್ಲ, ನಮ್ಮ ಮಾತನ್ನ ಕೇಳ್ತೀವಿ. ತಗ್ಗಿಸ್ಕೊಳ್ಳುವಂತ ಪ್ರತಿಯೊಬ್ಬನ ಮಾತನ್ನು ದೇವ್ರು ಕೇಳಿಸ್ಕೊತಾರೆ. ಆದ್ರೆ ಅಹಂಕಾರದಿಂದ ಇಷ್ಟ ಬಂದಾಗ ಮಾಡ್ಕೊಳ್ಳೋ ನಮ್ಮ ಮಾತನ್ನ ಮಾತ್ರ ದೇವ್ರು ಏನ್ ಮಾಡಲ್ಲ, ಕೇಳಿಸ್ಕೊಳ್ಳಲ್ಲ, ತಿರಸ್ಕಾರ ಮಾಡ್ತಾರೆ. ಇವತ್ ನೀವು ಬುದ್ಧಿ ಮಾತು ಕೇಳೋರ, ಬುದ್ಧಿ ಮಾತನ್ನ ತಿರಸ್ಕಾರ ಮಾಡೋರ? ಬುದ್ಧಿ ಮಾತನ್ನ ತಿರಸ್ಕಾರ ಮಾಡಿದ್ರೆ ದೇವರು ನಿಮ್ಮನ್ನು ತಿರಸ್ಕಾರ ಮಾಡಿದ್ರೆ. ಯಾವುದನ್ನ ತಿರಸ್ಕಾರ ಮಾಡ್ತಾರೆ? ನೆಕ್ಸ್ಟ್ ಲೆವೆಲ್ಗೆ ಹೋಗೋದ್ರಿಂದ ತಿರಸ್ಕಾರ ಮಾಡ್ತಾರೆ. ಜೀವನದಲ್ಲಿ ಉದ್ಧಾರ ಆಗೋದ್ರಿಂದ ತಿರಸ್ಕಾರ ಮಾಡ್ತಾರೆ. ಜೀವನದಲ್ಲಿ ಮೇಲಕ್ಕೆ ಬರೋದನ್ನ ಏನ್ ಮಾಡ್ತಾರೆ? ದೇವರು ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ನಿಮ್ಮನ್ನು ಉದ್ಧಾರ ಮಾಡೋದು, ಮೇಲಕ್ಕೆ ತಗೊಂಬರೋದು, ಮುಂದಕ್ಕೆ ತಗೊಂಡೋಗೋದು ಎಲ್ಲ ದೇವರಿಂದನೇ ಸಾಧ್ಯ. ಯಾಕಂದ್ರೆ ದೀನರಿಗೆ ದೇವರು ಏನ್ ಮಾಡ್ತಾರೆ? ಕೃಪೆಯನ್ನ ಕೊಡ್ತಾರೆ. ಆ ಕೃಪೆಯನ್ನ ಕೊಡೋದು ಮಾತ್ರ ಅಲ್ಲ, ಕೃಪೆಯನ್ನ ಕೊಟ್ಟು ಅವನ ತಕ್ಕ ಸಮಯಕ್ಕೆ ಮೇಲಕ್ಕೆ ಎತ್ತಾರೆ. ಅಂದ್ರೆ ಮೇಲಕ್ಕೆ ಎತ್ತೋದು ನಿಮ್ಮ ಜೀವನದಲ್ಲಿ ದೇವರು ತಿರಸ್ಕಾರ ಮಾಡ್ಬಿಟ್ರೆ, ನಿಮ್ಮನ್ನ ದೇವರು ತಿರಸ್ಕಾರ ಮಾಡಿದ್ರೆ ಜೀವನದಲ್ಲಿ ಯಾರು ನಿಮ್ಮನ್ನ ಮೇಲಕ್ಕೆ ಎತ್ತಕ್ಕಾಗಲ್ಲ. ಒಬ್ಬರನ್ನ ದೇವರು ಡಿಸೈಡ್ ಮಾಡಿದ್ರೆ ಅನ್ಕೊಳ್ಳಿ ಮೇಲೆ ಬರ್ಬಾರ್ದಂತ, ಅವನ ಜೀವನದಲ್ಲಿ ಏನೇ ಮಾಡಿದ್ರು ಅವನ ಮೇಲೆ ಬರೋಕೆ ಸಾಧ್ಯನೇ ಇಲ್ಲ. ಇವತ್ತು ನಾವು ಬುದ್ಧಿ ಮಾತಿಗೆ ಕಿವಿಗೊಟ್ಟು ಆ ಬುದ್ಧಿ ಮಾತನ್ನ ಏನ್ ಮಾಡ್ಬೇಕು? ಶ್ರೇಷ್ಠವಾಗಿ ಎಣಿಸಿ ನಾವು ದೇವ್ರ ಮುಂದೆ ತಗ್ಗಿಸ್ಕೊಳ್ಳೋದಾದ್ರೆ ಖಂಡಿತವಾಗಿ ದೇವರು ನಮ್ಮ ಕೃಪೆಯನ್ನ ಕೊಟ್ಟು ನಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ನಮ್ಮ ಪ್ರಾಬ್ಲಮ್ಮೇ ಇಲ್ಲಿವರೆಗೂ ಏನಂದ್ರೆ, ಉಪವಾಸ ಮಾಡಿದೀವಿ ನಿಜ, ಪ್ರಾರ್ಥನೆ ಮಾಡಿದೀವಿ ನಿಜ, ಎಲ್ಲ ಮಾಡಿದೀವಿ ನಿಜ, ಅನ್ಯ ಭಾಷೆ ಮಾತಾಡಿದೀವಿ ನಿಜ, ಕಾಣಿಕೆ ಕೊಟ್ಟಿದೀವಿ ನಿಜ, ದಶಮ ಕೊಟ್ಟಿದ್ವಿ, ಆದ್ರೆ ಎಲ್ಲನೂ ಮಾಡ್ಬಿಟ್ಟು ನಾವು ಅಹಂಕಾರಿಗಳ ತರ ಬದುಕಿದೀವಿ. ಯಾಕಂದ್ರೆ ಬುದ್ಧಿ ಮಾತುಗಳಿಗೆ ನಾವೇನ್ ಮಾಡಿಲ್ಲ? ಕಿವಿಗೊಟ್ಟಿಲ್ಲ. ಈ ಬುದ್ಧಿ ಮಾತುಗಳಿಗೆ ಕಿವಿಗೊಡದೇ ಇರೋದ್ರ ನಿಮಿತ್ತವಾಗಿ ನಾವು ಜೀವನದಲ್ಲಿ ದೇವರು ನಮ್ಮನ್ನ ಮೇಲಕ್ಕೆ ಬರ್ದೇ ಇರಂಗೆ ತಡೆದಿದ್ದಾರೆ. ಇವತ್ತು ನಾವು ಅಹಂಕಾರಿಗಳಲ್ಲ, ನಾವು ಬುದ್ಧಿ ಮಾತನ್ನ ಕೇಳೋರು, ಅಹಂಕಾರಿಗಳಲ್ಲ, ನಾವು ತಗ್ಗಿಸ್ಕೊಳ್ಳೋರು ಅಂತ ದೇವ್ರ ಮುಂದೆ ನಾವು ಪ್ರೂವ್ ಮಾಡೋದಾದ್ರೆ ದೇವ್ರು ನಮ್ಮ ಕೃಪೆಯನ್ನು ಕೊಟ್ಟು ದೇವ್ರು ನಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಇವತ್ತಿಂದ ನಾವು ಈ ದೇವ್ರ ಹತ್ರ ಹೇಳ್ಕೋಬೇಕಾದ್ರೆ, ಈಗ ತೋರ್ಸ್ಕೋಬೇಕಾಗಿರೋದಲ್ಲ ಒಂದೇ, ದೇವರೇ ನಾನು ಅಹಂಕಾರಿ ಅಲ್ಲ, ನಾನು ನಿನ್ ಮುಂದೆ ತಗ್ಗಿಸ್ಕೊಳ್ಳೋನಾಗಿದ್ದೇನೆ. ನಾನು ಅಹಂಕಾರಿ ಅಲ್ಲ, ನಾನು ತಗ್ಗಿಸ್ಕೊಳ್ಳೋನಾಗಿದ್ದೇನೆ. ನನ್ನ ಅಹಂಕಾರಿ ಅಲ್ಲ, ನಾನು ತಗ್ಗಿಸ್ಕೊಳ್ಳೋನಾಗಿದ್ದೇನೆ. ನನ್ನ ಅಹಂಕಾರಿ ಅಲ್ಲ ಸ್ವಾಮಿ, ನಾನು ತಗ್ಗಿಸ್ಕೊಳ್ಳೋನಾಗಿದ್ದೇನೆ. ನಾನು ನಿನ್ನ ಬುದ್ಧಿ ಮಾತನ್ನ ಇಲ್ಲಿವರೆಗೂ ತಿರಸ್ಕಾರ ಮಾಡಿದೆ, ಆದ್ರೆ ಇವತ್ತಿಂದ ನಿನ್ನ ಬುದ್ಧಿ ಮಾತನ್ನ ನಾನು ಸ್ವೀಕಾರ ಮಾಡ್ತೀನಿ. ನಿನ್ನ ಬುದ್ಧಿ ಮಾತಿಗೆ ಕಿವಿಗೊಡ್ತೀನಿ, ನಿನ್ನ ಬುದ್ಧಿ ಮಾತಿಗೆ ನಾನು ಒಪ್ಪಿಸ್ಕೊಡ್ತೀನಿ, ನಿನ್ ಮುಂದೆ ತಗ್ಗಿಸ್ಕೊಂತೀನಿ ಸ್ವಾಮಿ. ಇಷ್ಟೇ ನಾವು ಪ್ರೂವ್ ಮಾಡ್ಬೇಕಾಗಿರೋದು. ಇವತ್ತಿಂದ ನಾವು ಪ್ರೂವ್ ಮಾಡ್ಬೇಕಾಗಿರೋದಲ್ಲ ಒಂದೇ, ನಾನು ಅಹಂಕಾರಿ ಅಲ್ಲ ಸ್ವಾಮಿ, ನಾನು ತಗ್ಗಿಸ್ಕೊಳಕ ನಾನು ದೀನನಾಗಿದ್ದೇನೆ. ನಾನು ಅಹಂಕಾರಿ ಅಲ್ಲ, ನಾನು ದೀನನಾಗಿದ್ದೇನೆ. ಈ ರೀತಿಯಾಗಿ ದೇವರಿಗೆ ಮುಂದ್ಗಡೆ ನಾವು ಪ್ರೂವ್ ಮಾಡೋದಾದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಮೇಲೆ ಕೆತ್ತಾರೆ. ಹಲ್ಲೆಲೂಯಾ. ಇವತ್ತು ದೇವರು ನಮ್ಮ ಅಹಂಕಾರವನ್ನು ನೋಡಿ ದೇವರು ನಮ್ಮನ್ನು ತಡಿತಾ ಇದ್ದಾರೆ. ನಮ್ಮ ಅಹಂಕಾರಗಳನ್ನು ನೋಡಿ ನಮ್ಮನ್ನು ಮೇಲಕ್ಕೆ ಬರ್ದಿರಂಗೆ ದೇವರು ತಡೆದಿದ್ದಾರೆ. ನಮ್ಮ ಅಹಂಕಾರಗಳನ್ನು ನೋಡಿ ದೇವರು ನಮಗೆ ಆಶೀರ್ವಾದ ಬರ್ದಿರಂಗೆ ದೇವರೇ ತಡೆದಿದ್ದಾರೆ. ನಮ್ಮ ಅಹಂಕಾರಗಳನ್ನು ನೋಡಿ ನಮ್ಮ ಸುತ್ತಲೂ ಒಳ್ಳೆಯವರು ಬರ್ದಿರಂಗೆ ದೇವ್ರು ಏನ್ ಮಾಡಿದ್ದಾರೆ? ತಡೆದಿದ್ದಾರೆ. ಏನಕ್ಕೆ ಅಂದ್ರೆ ಅದು ನಮ್ಮ ಅಹಂಕಾರದ ನಿಮಿತ್ತವಾಗಿ ನಮ್ಮ ಆಶೀರ್ವಾದಗಳಿಗೆ ನಾವೇ ತಡೆಯಾಗಿ ಮಾರ್ಪಟ್ಟಿದ್ದೇವೆ. ನಮ್ಮ ಅಹಂಕಾರದ ನಿಮಿತ್ತವಾಗಿ ನಮ್ಮ ಅಭಿವೃದ್ಧಿಗೆ ನಾವೇ ತಡೆಯಾಗಿ ಮಾರ್ಪಟ್ಟಿದ್ದೇವೆ. ನಮ್ಮ ಅಹಂಕಾರದ ನಿಮಿತ್ತವಾಗಿ ನಮ್ಮ ಐಶ್ವರ್ಯಕ್ಕೆ ನಾವೇ ತಡೆಯಾಗಿ ಮಾರ್ಪಟ್ಟಿದ್ದೇವೆ. ನಮ್ಮ ಅಹಂಕಾರದ ನಿಮಿತ್ತವಾಗಿ ನಮ್ಮ ಬೆಳವಣಿಗೆಗೆ ನಾವೇ ಕಾರಣವಾಗಿದ್ದೇವೆ. ಇವತ್ತು ದೇವರ ಮುಂಭಾಗದಲ್ಲಿ, ದೇವರೇ ಇಷ್ಟು ದಿವಸ ನನ್ನ ಅಹಂಕಾರದಿಂದ ನನಗೆ ಹೆಂಗಿಷ್ಟ ಬೇಕು ಬಂತೋ ಹಂಗೆ ಬದುಕಿದ್ದೀನಿ, ಎಲ್ಲ ಬುದ್ಧಿ ಮಾತನ್ನ ಕಿವಿಗೊಡಿದ್ರೆ ಎಲ್ಲ ಬುದ್ಧಿ ಮಾತಿಗೆ ವಿರೋಧವಾಗಿದ್ದೀನಿ, ಎಲ್ಲದನ್ನ ತಡ್ಕೊಂಡಿದ್ದೀನಿ. ಆದ್ರೆ ಇವತ್ತಿಂದ ಆ ಬುದ್ಧಿ ಮಾತನ್ನ ಶ್ರೇಷ್ಠವಾಗಿ ಎಣಿಸ್ತೀನಿ, ಗೌರವದಿಂದ ಎಣಿಸ್ತೀನಿ. ಆ ಬುದ್ಧಿ ಮಾತಿಗೆ ಕಿವಿಗೊಡ್ತೀನಿ, ಮುಂಭಾಗದಲ್ಲಿ ತಗ್ಗಿಸ್ಕೊಂತೀನಿ ಅಂತ ಯಾವಾಗ ನಾನು ಒಪ್ಪಿಸ್ಕೊಡ್ತೀವೋ ದೇವರು ನಮ್ಮ ಕೃಪೆಯನ್ನು ಅನುಗ್ರಹಿಸ್ತಾರೆ, ದೇವರು ನಮ್ಮನ್ನ ಮೇಲೆ ಕೆತ್ತಾರೆ. ಸೊ ಇವತ್ತು ದೇವರ ಕೃಪೆ ಹೊಂದ್ಕೊಬೇಕಂದ್ರೆ ದೇವ್ರ ಮುಂದ್ಗಡೆ ನಾವೇನಾಗಿರ್ಬೇಕು? ತಗ್ಗಿಸ್ಕೊಳ್ಳೋದಾಗಿರ್ಬೇಕು. ಹಲ್ಲೆಲೂಯಾ. ಇವತ್ತು ದೇವ್ರ ಮುಂದ್ಗಡೆ ನಮ್ಮನೆ ನಾವು ತಗ್ಗಿಸ್ಕೊಳ್ಳೋಣ. ದೇವರೇ ನನ್ನ ಅಹಂಕಾರಿ ಅಲ್ಲ ಸ್ವಾಮಿ, ನನ್ನ ಅಹಂಕಾರಿ ಅಲ್ಲಪ್ಪ, ನನ್ನ ಅಹಂಕಾರಿ ಅಲ್ಲ ಸ್ವಾಮಿ, ನನ್ನ ಅಹಂಕಾರಿ ಅಲ್ಲಪ್ಪ.
ಇಷ್ಟು ದಿವಸ ನಾನು ಗೊತ್ತಿಲ್ಲದೆ ಅಹಂಕಾರಿಯಾಗಿ ಬದುಕ್ಬಿಟ್ಟೆ. ಗೊತ್ತಿಲ್ದೇನೆ ಬುದ್ಧಿ ಇಲ್ದೇ ನಡ್ಕೊಂಬಿಟ್ಟೆ ಸ್ವಾಮಿ.